ಕಮಲಜನೋನ್ನತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मूत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् केशस्य पूर्णब्रह्मत्वात् ईशोऽपि स्वगताम्भिदां नान्वमन्येत तेनेयं केन मान्या मनीषिणा ಭಗವಂತನಲ್ಲಿರುವ ಧರ್ಮಗಳಿಗೂ ಭಗವಂತನಿಗೂ ಭೇದ ಎಂಬತಕ್ಕಂಥದ್ದು ಯಾರಿಂದಲಾದರೂ ಪ್ರಮಾಣ ಪುರಸ್ಸರವಾಗಿ ಜ್ಞಾತವಾಗಿದ್ದರೆ ಆವಾಗ ಪರಮಾತ್ಮನಲ್ಲಿರಿ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಅವರಿಗೆ ದೋಷ ಇದೆ ಎಂಬುದಕ್ಕೆ ವಾಕ್ಯಕ್ಕೆ ಭೇದ ಇದೆ ಅದನ್ನು ತಿಳಿಯಬಾರದು ಅಂತ ಅರ್ಥ ಆಗ್ತಿತ್ತು. ಆದರೆ ಭಗವಂತನಲ್ಲಿರುವ ಧರ್ಮಗಳಿಗೂ ಭಗವಂತನಿಗೂ ಭೇದ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಯಾರ ಪ್ರಮಾಣವೂ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದ ವಿಷಯದಲ್ಲಿ ಪ್ರಮಾಣವೇ ಇಲ್ಲ. ಆದ್ದರಿಂದ ಯಾವಾಗ ಭೇದವನ್ನು ತಿಳಿದರೆ ದೋಷವನ್ನು ಹೇಳಿದ್ದಾರೋ ಅದರ ಅರ್ಥ ಭೇದವೇ ಇಲ್ಲ ಎಂಬುದಾಗಿ ಸಿದ್ಧವಾಗುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಭಗವಂತ ಇದ್ದಾನಲ್ಲ, ಅವನು ತನ್ನ ಮೂಲ ರೂಪದ ಶುಕ್ಲಕೇಶದ ಪೂರ್ಣಾವತಾರ. ಕೇಶಸ್ಯ ಪೂರ್ಣಬ್ರಹ್ಮತ್ವಾದ್ ಈಶೋಪಿ. ಯಾವ ಕೇಶ ಕೃಷ್ಣಕೇಶ ಎಂಬತಕ್ಕಂಥದ್ದೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಪದ್ಮನಾಭರೂಪಿ ಮೂಲರೂಪ, ಪದ್ಮನಾಭಿರೂಪಿ ಪರಮಾತ್ಮನ ಕೃಷ್ಣಕೇಶವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅವನು ಕೂಡ ಪೂರ್ಣಬ್ರಹ್ಮತ್ವಾತ್. ಭಗವಂತನ ಅವತಾರ ರೂಪ ಅಂದ ಮಾತ್ರಕ್ಕೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ರೀತಿಯಾದಂತಹ ವ್ಯತ್ಯಾಸವೂ ಇಲ್ಲ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದರೆ ಅವತಾರ ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣವೇ. ಅಂದರೆ ಪೂರ್ಣ ಬ್ರಹ್ಮತ್ವಾತ್. ಆ ಭಗವಂತನ ಆ ಅವತಾರ ರೂಪವೂ ಕೂಡ ಪೂರ್ಣ ಬ್ರಹ್ಮತ್ವವುಳ್ಳದ್ದೇ ಆಗಿದೆ. ಆದ್ದರಿಂದ ಅವನೂ ಕೂಡ ಸ್ವಗತಾಂಬಿಧಾಂ ನಾನ್ವ ಮನ್ಯೇತ. ಭಗವಂತ ತನಗೂ ತನ್ನ ಧರ್ಮಗಳಿಗೂ ಭೇದವನ್ನು ಕಂಡಿಲ್ಲ. ಬಲರಾಮನಲ್ಲಿರುವ ಯಾವ ಭಗವಂತನ ಸಂಕರ್ಷಣ ರೂಪ ಇದೆಯಲ್ಲ, ಅದು ಭಗವಂತನ ಶುಕ್ಲಕೇಶ. ಬಲರಾಮನೇ ಸಾಕ್ಷಾತ್ ಭಗವಂತ ಅಲ್ಲ, ಬಲರಾಮ ಶೇಷ. ಶೇಷನಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ. ಆ ಸಂಕರ್ಷಣ ಯಾರಿದ್ದಾನೆ ಅವನು ಪದ್ಮನಾಭರೂಪಿಯಾದ ಪರಮಾತ್ಮನ ಯಾವ ಶುಕ್ಲಕೇಶ. ಬಲರಾಮನಲ್ಲಿ ಆವಿಷ್ಟವಾದ ರೂಪ, ಅಂತರ್ಯಾಮಿ ರೂಪ ಅಲ್ಲ, ಆವೇಶ ರೂಪ. ಭಗವಂತನ ಸನ್ನಿಧಾನ ಇದೆ. ಬಲರಾಮನಲ್ಲಿ ಸನ್ನಿಹಿತನಾಗಿದ್ದಾನೆ. ಈಗ ಅಂತರ್ಯಾಮಿ ಎಲ್ಲರಲ್ಲೂ ಹೌದು, ಅದಲ್ಲ, ಅಂತರ್ಯಾಮಿ ಆಗಿದ್ದಾನೆ ಅಲ್ಲ, ಅಲ್ಲಿ ವಿಶೇಷ ಸನ್ನಿಧಾನ, ಅದು ಆವೇಶ. ಭಗವಂತನಲ್ಲಿ ಆ ಸಂಕರ್ಷರೂಪಿಯ ಬಲರಾಮನಲ್ಲಿ ಸಂಕರ್ಷರೂಪಿಯಾದ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ. ಬಲರಾಮನಲ್ಲಿ ಯಾವಾಗಲೂ ಸಂಕರ್ಷರೂಪಿಯಾದ ಪರಮಾತ್ಮನ ಸನ್ನಿಧಾನ ಇದ್ದೇ ಇದೆ. ಅದಕ್ಕೆ ಶುಕ್ಲಕೇಶ ಆವೇಶ ಅಂತ ಹೇಳೋದು. ಕೃಷ್ಣ ಶುಕ್ಲಕೇಶ ಅವತಾರ. ಬಲರಾಮನಲ್ಲಿ ಶುಕ್ಲಕೇಶದ ಆವೇಶ, ಕೃಷ್ಣಕೇಶದ ಅವತಾರ. ಅದೇ ಶುಕ್ಲಕೇಶದ ಸನ್ನಿಧಾನ ಆವೇಶ ಬಲರಾಮನಲ್ಲಿ, ಕೃಷ್ಣಕೇಶದ ಅವತಾರ ಕೃಷ್ಣ.
ಸಂಕರ್ಷಣ ಕೃಷ್ಣ ಅವರಿಬ್ಬರಿಗೆ ಅಭೇದ. ಹಾಂ, ಬಲರಾಮನಲ್ಲಿ ಆವೇಶ. ಬಲರಾಮನಿಗೂ ಸಂಕರ್ಷಣಿಗೂ ಅಭೇದ ತಿಳಿಬಾರ್ದು. ವಿಶೇಷವಾಗಿ ಸನ್ನಿಹಿತನಾಗಿ, ಅದೇ ಚೇತನ ಅಲ್ಲ, ಚೇತನ ಬೇರೆಯಾಗಿದ್ದು ಅಲ್ಲಿ ಸನ್ನಿಹಿತನಾಗಿದ್ದರೆ, ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದರೆ ಆವೇಶ ಅಂತ ಹೇಳ್ತಾರೆ. ಅದೇ ಕೆಲವರಲ್ಲಿ ಆವಾಗ ಆವೇಶ ಇರುತ್ತೆ, ಕೆಲವರಲ್ಲಿ ಯಾವಾಗಲೂ ಆವೇಶ ಇರುತ್ತೆ. ಎರಡು ರೀತಿಯಲ್ಲಿ. ಯಾವಾಗ? ಹಾಂ, ಅಲ್ಲಿ ಕೆಲವು ಅಸುರರನ್ನು ಸಂಹಾರ ಮಾಡಬೇಕಾದರೆ ಅವರೆಲ್ಲ ಬ್ರಹ್ಮದೇವರ ವರವನ್ನು ಪಡೆದಿರ್ತಾರೆ. ಬ್ರಹ್ಮದೇವರ ವರವನ್ನು ಪಡೆದಂತಹ ದೈತ್ಯರನ್ನು ಸಂಹಾರ ಮಾಡಬೇಕು ಅಂದರೆ ಶೇಷನಿಗಾಗಲ್ಲ. ಬ್ರಹ್ಮದೇವರಿಗಿಂತ ಕೆಳಗಿದ್ದಾನೆ ಶೇಷ. ಆದ್ದರಿಂದ ಶೇಷನ ಅವತಾರನಾದಂತಹ ಬಲರಾಮ ಬ್ರಹ್ಮದೇವರು ಕೊಟ್ಟಂಥ ವರವುಳ್ಳಂಥ ದೈತ್ಯರನ್ನು ಸಂಹಾರ ಮಾಡಬೇಕಾದ್ರೆ ಅಧಿಕ ಬಲ ಬೇಕಾಗುತ್ತೆ. ಆವಾಗ ತನ್ನಲ್ಲಿ ಆವಿಷ್ಟನಾದ ಶುಕ್ಲಕೇಶ ಆವೇಶ ಪರಮಾತ್ಮ ಅವನ ರೂಪವನ್ನು ಚಿಂತನೆ ಮಾಡಿದಾಗ ಅವನಲ್ಲಿ ಬಲ ಎಂಬತಕ್ಕಂಥದ್ದು ಅಧಿಕ ಬರುತ್ತೆ. ಅದನ್ನು ಅವನು ಸಂಹಾರ ಮಾಡ್ತಾನೆ. ನೋಡಿ, ಕೃಷ್ಣಾಷ್ಟೋತ್ರ ಬರುತ್ತೆ ಅಂದರೆ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತಿದೆ. ಅಲ್ಲಿ ಚಾಣೂರನ ಜೊತೆಯಲ್ಲಿ ಕೃಷ್ಣ ಯುದ್ಧ ಮಾಡಿದ್ದು, ಮುಷ್ಟಿಕನ ಜೊತೆಯಲ್ಲಿ ಬಲರಾಮ ಯುದ್ಧ ಮಾಡಿದ್ದು. ಆದರೆ ಕೊಂದದ್ದು ಒಬ್ಬರೇ ಅಂತಂದರೆ ಹೆಂಗೆ? ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಹೇಳ್ತೇವೆ. ಚಾಣೂರನನ್ನು ಕೊಂದಿದ್ದು ಕೃಷ್ಣ, ಹೌದು. ಮುಷ್ಟಿಕನನ್ನು, ಹಾಗಾದರೆ ಆ ಮುಷ್ಟಿಕನನ್ನು ಸಂಹಾರ ಮಾಡಬೇಕಾದರೆ ಅಲ್ಲಿ ಒಳಗಡೆ ಕೃಷ್ಣ ಪರಮಾತ್ಮನ ಸನ್ನಿಧಾನ, ಸಂಕರ್ಷ ರೂಪಿಯಾದ ಪರಮಾತ್ಮನ ಸನ್ನಿಧಾನ ಇದ್ದದ್ರಿಂದ ಆಯಿತು. ಹಾಗಾದರೆ ಬಲರಾಮ ಅವನು ಕೇವಲ ನಿಮಿತ್ತ ಅಷ್ಟೇ, ಭಗವಂತನೇ ಸಂಹಾರ ಮಾಡಿದ್ದು. ಅದಕ್ಕೋಸ್ಕರ ಮುಷ್ಟಿಕಾಸುರ ಚಾಣೂರ ಅಂತ ಸಂಹಾರಕ ಅವನು ಅಂತ ಹೇಳ್ತಾರೆ. ಹೀಗೆ ಪ್ರಲಂಬಾದ ಅಸುರರನ್ನು ಸಂಹಾರ ಮಾಡಬೇಕಾದರೆ, ಪ್ರಲಂಬಾದಿ ಅಸುರನ್ನು ಸಂಹಾರ ಮಾಡಬೇಕಾದರೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬೇಕು. ಯಾಕೆ? ರುದ್ರದೇವರ ವರಪೋಷಿತರು, ಬ್ರಹ್ಮದೇವರ ವರಪೋಷಿತರು. ಬ್ರಹ್ಮದೇವರ ವರವನ್ನು ನಿಗ್ರಹ ಮಾಡಲಿಕ್ಕೆ ಇಲ್ಲ ಅಂತ ಸುಳ್ಳು ಅಂತ ಮಾಡಲಿಕ್ಕೆ ಬಲರಾಮನಿಗಾಗಲ್ಲ. ಆದರೂ ಹಾಗೆ ಮಾಡಲ್ಲ ಅವರು. ತಮ್ಮ ಮಾತಿಗೆ ಒಂದು ಗೌರವ ಇರಬೇಕು ಅಂಥೇಳಿ, ಅಂದರೆ ಅದಕ್ಕಿಂತ ಬಲಿಷ್ಠರಾದವರೇ ಸಂಹಾರ ಮಾಡ್ತಾರೆ. ಹನುಮಂತ ದೇವರು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅಲ್ಲಿ ಅದನ್ನು ಮಾನ್ಯ ಮಾಡಿದ್ರು. ಯಾಕೆ ಅಂತಂದರೆ ಅವರಿಗೆ ಬ್ರಹ್ಮಾಸ್ತ್ರದಿಂದಲೂ ಏನಾಗ್ತಿರಲಿಲ್ಲ. ಮಯಾವರ ವಿಲಂಘಿತ ಹ್ಯನೇಕಶ ಸ್ವಯಂಭುವ ಸಮಾನನೀಯ ಏವ ಮೇ ತತೋತ್ರ ಮಾನಯಾಮ್ಯಹಂ ಇಮೇ ಚ ಕುರಿರತ್ರಕಂ ಪ್ರಕೃಷ್ಟ ರಕ್ಷಸಾಂಗಣ. ಇವರೇನು ಮಾಡ್ತಾರೆ ನನಗೆ ಅಂಥೇಳಿ ಆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಸಮಾನ ಕಕ್ಷೆಯಲ್ಲಿದ್ದವರು ಅದಕ್ಕೆ ಗೌರವವನ್ನು ಕೊಟ್ಟರಷ್ಟೇ ಹೊರತು ಅದನ್ನು ಅವರು ತಮಗೆ ಬಂಧಿತವಾಗದ ಹಾಗೆ ಮಾಡಿಕೊಳ್ಳಿಲ್ಲ. ಸಮಾನ ಕಕ್ಷೆಯಲ್ಲಿದ್ದಾಗ ಅದನ್ನು ಪೋಷಣೆ ಮಾಡ್ತಾರೆ. ಟೀಕಾಕೃತ್ಪಾದರು ಇಂದ್ರನ ಅವತಾರ, ಶೇಷನ ಆವೇಶ, ಶೇಷಾಂಶ ಅಂತ ಹೇಳ್ತಾರೆ ಅಷ್ಟೆ. ಅಂಶ ಅಂದರೆ ಆವೇಶ ಅಂತ ಅರ್ಥ. ಹಾಂ ಹಾಂ ಹೌದು. ಕೇಶಸ್ಯ ಪದ್ಮನಾಭರೂಪದ ಕೃಷ್ಣಕೇಶ ಅವತಾರ ರೂಪಿಯಾದ ಶ್ರೀಕೃಷ್ಣನಿಗೆ ಪೂರ್ಣಬ್ರಹ್ಮತ್ವಾತ್ ಪೂರ್ಣನಾದ ಬ್ರಹ್ಮನೇ ಆಗಿರುವುದರಿಂದ ಈಶಃ ಅಪಿ ಸರ್ವಶಕ್ತನಾದಂತಹ ಪರಮಾತ್ಮನೂ ಕೂಡ ಸ್ವಗತಾಂ ತನಗೂ ತನ್ನ ಧರ್ಮಗಳಿಗೂ ಇರತಕ್ಕಂತಹ
ಭಿದಾಂ ಭೇದವನ್ನು ನ ಅನ್ವಮನ್ಯೇತ ತಿಳಿಯುವುದಿಲ್ಲ. ತೇನ ಆ ಕಾರಣದಿಂದ, ಕೇನ ಯಾವ, ಮನೀಷಿಣ ಜ್ಞಾನಿಯಿಂದ, ಇಯಂ ಈ ಭೇದವು ಸನ್ಮಾನಿಸಲು ಸಾಧ್ಯ. ಕೇಶಸ್ಯ ಪದ್ಮನಾಭರೂಪದ ಕೃಷ್ಣಕೇಶದ ಅವತಾರರೂಪನಾದ ಶ್ರೀಕೃಷ್ಣನಿಗೂ ಕೃಷ್ಣನೂ ಪೂರ್ಣಬ್ರಹ್ಮತ್ವಾತ್ ಪರಿಪೂರ್ಣನಾದ ಪರಬ್ರಹ್ಮನೇ ಪರಮಾತ್ಮನೇ ಆಗಿರುವುದರಿಂದ ಈಶಃ ಪಿ ಸರ್ವಸಮರ್ಥನೇ ಆಗಿದ್ದರೂ ಕೂಡ ಸ್ವಗತಾಂ ತನಗೂ ತನ್ನಲ್ಲಿರುವಂಥ ಧರ್ಮಗಳಿಗೂ ಇರುವಂತಹ ಭೇದವನ್ನು ನ ಮನ್ಯೇತ ತಿಳಿದಿಲ್ಲ. ತೇನ ಆ ಕಾರಣದಿಂದ, ಕೇನ ಯಾವ, ಮನೀಷಿಣ ಜ್ಞಾನಿಯಿಂದ, ಇಯಂ ಈ ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಇರತಕ್ಕಂಥ ಭೇದವು ಮಾನ್ಯ ಸ್ವೀಕರಿಸಲು ಯೋಗ್ಯ. ಅತೀಂದ್ರಿಯಾಣಮಪಿ ಧರ್ಮಾಣಂ ಪೃಥಕ್ತ್ವಂ ಸರ್ವಾಪರೋಕ್ಷಿ ಈಶ್ವರಃ ಸಾಕ್ಷಾತ್ಕುರುತೆ ಇತ್ಯಾಶಂಕಾಂ ಪರಿಹರತಿ. ಅತೀಂದ್ರಿಯವಾಗಿದ್ದರೂ ಕೂಡ ಧರ್ಮಗಳಿಗೂ ಮತ್ತು ಪರಮಾತ್ಮನಿಗೂ ಇರತಕ್ಕಂಥ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ ಮತ್ತು ಪರಮಾತ್ಮನಿಗೂ ಧರ್ಮಗಳಿಗಿರತಕ್ಕಂಥ ಭೇದ, ಅದನ್ನು ಸರ್ವಾಪರೋಕ್ಷಿ ಈಶ್ವರ, ಎಲ್ಲವನ್ನು ಸಾಕ್ಷಾತ್ತಾಗಿ ತಿಳಿತಾನೆ ಪರಮಾತ್ಮ. ಅವನು ಆ ಭೇದಗಳಿಗೆ, ಧರ್ಮಗಳಿಗಿರುವ ಭೇದವನ್ನು, ಪರಮಾತ್ಮನಿಗೂ ಧರ್ಮಗಳಿಗೂ ಇರತಕ್ಕಂಥ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ, ಪರಮಾತ್ಮನಿಗೂ ಮತ್ತು ಧರ್ಮಗಿರೋ ಭೇದ, ಅದನ್ನು ಅವನು ತಿಳ್ಕೊಳ್ತಾನೆ. ಯಾಕೆ? ಅವನು ಈಶ್ವರ, ಅವನು ಸರ್ವಸಮರ್ಥ. ನಮಗೆ ಕಾಣದೇ ಇದ್ದದ್ದು ದೇವತೆಗಳಿಗೆ ಕಾಣುತ್ತೋ ಇಲ್ವೋ? ಈಗ ನಾನು ಈ ಶರೀರದಲ್ಲಿ ನಾನು ಒಬ್ಬನೇ ಇದ್ದೇನೆ ಅಂತ ಅಂದ್ಕೊಳ್ಳೋದು. ಯಾಕೆ? ನಮಗೆ ಒಳಗಿರುವ ಪರಮಾತ್ಮ ಕಾಣಲ್ಲ. ದೇವತೆಗಳಿಗೆ ಜೀವನೂ ಕಾಣ್ತಾನೆ, ಜೀವನ ಒಳಗಿರತಕ್ಕಂಥ ಪರಮಾತ್ಮನೂ ಕಾಣ್ತಾನೆ. ಅವರು ಕಾಣ್ತಾರೆ. ಅವರ ಒಳಗಡೆ ಆಚಾರ್ಯರಿಗೆ ವಾಸುದೇವನಾಗಿದ್ದಾಗ ಬರೀ ವಾಸುದೇವ ಚೇತನ ಮಾತ್ರ ಕಾಣ್ತಾ ಇತ್ತಾ? ಇಲ್ಲ, ವಾಸುದೇವ ಒಳಗಡೆ ಪರಮಾತ್ಮನೂ ಕಾಣ್ತಾ ಇತ್ತು. ಹೇಗೆ ಅಚಿಂತ್ಯ ವಿಶೇಷ ಯೋಗಶಕ್ತಿ ಉಳ್ಳವರಿಗೆ ನಮಗೆ ಕಾಣದೇ ಇದ್ದದ್ದು ಕಾಣುತ್ತೋ, ಹಾಗೆ ಭಗವಂತನಿಗೆ ತನ್ನಲ್ಲಿರುವ ಧರ್ಮ ತನಗೂ ಭೇದ ಕಾಣಿಸ್ಬೋದು. ತನ್ನಲ್ಲಿರುವ ಧರ್ಮಗಳಿಗೆ ಪರಸ್ಪರ ಭೇದ ಕಾಣಿಸ್ಬೋದಲ್ಲ ಅಂತಂದರೆ ಯಾಕೆ? ಈಶ್ವರ ಅವನು. ಅದು ಕೇಳ್ತಾರೆ, ಇಲ್ಲವೇ ಇಲ್ಲ. ಇತ್ಯಾಶಂಕಾಂ ಪರಿಹರತಿ, ಅದು ಇಲ್ಲ. ಕೇಶಸ್ಯ ಮೂಲರೂಪ ಭಗವತ್ ಕೇಶಾತ್ಮಕ ಕೃಷ್ಣಸ್ಯ. ಕೇಶ ಅಂದರೆ ಯಾರು? ಮೂಲರೂಪಿ ಪದ್ಮನಾಭ ರೂಪ. ಆ ಪರಮಾತ್ಮನ ಪದ್ಮನಾಭ ಎಂಬತಕ್ಕಂಥ ಮೂಲರೂಪದ ಕೇಶ ಯಾವುದು? ಕೃಷ್ಣಕೇಶ. ಅದೇ ಕೃಷ್ಣನಾಗಿದ್ದಾನೆ. ಸ್ವಗತಾಂ ಸ್ವಾವತಾರ ಸ್ವಗುಣಾಧಿಗತಾಂ. ತನ್ನ ಅವತಾರದಲ್ಲಿರುವಂತಹ ತನ್ನಲ್ಲಿರುವ ಗುಣಗಳಿಗೂ ತನಗೂ ಭೇದವನ್ನು ಅವನು ತಿಳಿದಿಲ್ಲ. ತನ್ನ ಅವತಾರಗಳಿಗೂ ತನಗೂ ಭೇದವನ್ನು ತಿಳಿದಿಲ್ಲ. ಅವತಾರದ ರೂಪದಲ್ಲಿರುವ ಗುಣಗಳಿಗೂ ತನಗೂ ಭೇದವನ್ನು ತಿಳಿದಿಲ್ಲ. ಇಯಂ ಸ್ವಧರ್ಮ ಭಿದ, ತನ್ನಲ್ಲಿರ್ತಕ್ಕಂಥ ಧರ್ಮಗಳಿಗೆ ಭೇದ, ಅದನ್ನು ತಿಳಿದಿಲ್ಲ. ತನಗೂ ತನ್ನಲ್ಲಿರುವ ಧರ್ಮಗಳಿಗೂ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ, ಇದನ್ನು ತಿಳಿದಿಲ್ಲ. ಯಸ್ಯ ಕಾಲ ವಿಶೇಷೇ ದೃಕೆ ನಿಷೇಧ್ಯಾಸನಬಾಧ್ಯತೆ ಯಸ್ಯ ದೃಕ್ತು ಸದಾನೇತಿ ಸಾಮಾನ್ಯೇನೈವ ವಾರ್ಯತೆ ತತ್ರಾರ್ಥಸ್ಯಾಪಿ ಬಾಧ ಸ್ಯಾತ್ ಅಪ್ರಮಾಣಿಕತಾ ಹಿ ಸಾ. ಇನ್ನೊಂದು ಸಾಮಾನ್ಯ ನಿಯಮವನ್ನು ಹೇಳ್ತಾ ಇದ್ದಾರೆ ನೋಡಿ. ಸೂರ್ಯೋದಯವನ್ನು ನೋಡಬಾರದು ಅಂತಲ್ಲ, ಉದಯಿಸುವ ಸೂರ್ಯನನ್ನು ನೋಡಬಾರದು. ನೇಕ್ಷೇತ ಉದ್ಯಂತಂ ಆದಿತ್ಯಂ ಅಂತಿದೆ. ಹಾಗಾದರೆ ಕಾಲ ವಿಶೇಷದಲ್ಲಿ, ದೇಶ ವಿಶೇಷದಲ್ಲಿ, ಎಲ್ಲಿಯಾದರೂ ಅವಸ್ಥಾ ವಿಶೇಷದಲ್ಲಿ ನಿಷೇಧ ಮಾಡಿದ್ದಾರೆ ಅಂತಂದರೆ ಅಲ್ಲಿ ವಸ್ತು ಅಪ್ರಾಮಾಣಿಕ ಅಂತ ಆಗಿರಲ್ಲ. ಯಾವುದನ್ನು ಎಲ್ಲ ಕಾಲದಲ್ಲಿಯೂ ನಿಷೇಧ ಮಾಡಿರ್ತಾರೋ ಅಲ್ಲಿ ವಸ್ತುವೇ ಅಪ್ರಾಮಾಣಿಕವಾಗಿರುತ್ತೆ ಅಂತ ನಿಯಮ ನೋಡಿ. ಸೂರ್ಯನ ದರ್ಶನವನ್ನು ಮಾಡಬಾರದು, ನಗ್ನ ಸ್ತ್ರೀ ದರ್ಶನವನ್ನು ಮಾಡಬಾರದು, ಸ್ತ್ರೀ ದರ್ಶನವನ್ನೇ ಮಾಡಬಾರ್ದು ಅಂತ ಹೇಳಿಲ್ಲ, ಅವಸ್ಥಾ ವಿಶೇಷ. ನಗ್ನ ಸ್ತ್ರೀ ದರ್ಶನವನ್ನು ಮಾಡಬಾರ್ದು, ಸೂರ್ಯನ ದರ್ಶನ ಮಾಡಬಾರ್ದು ಅಂತ ಹೇಳಿಲ್ಲ. ಉದಯಿಸುವ ಸೂರ್ಯನನ್ನು ದರ್ಶನ, ಉದಯ ಕಾಲದಲ್ಲಿ ಸೂರ್ಯನ ದರ್ಶನ ಮಾಡಬಾರ್ದು ಅಂತ ಅರ್ಥ. ನಗ್ನಾವಸ್ಥೆಯಲ್ಲಿ ಸ್ತ್ರೀ ದರ್ಶನವನ್ನು ಮಾಡಬಾರ್ದು ಅಂತ ಅರ್ಥ. ಹೀಗೆ ಎಲ್ಲಿ ಕಾಲ ವಿಶೇಷದಲ್ಲಿಯೋ ಅವಸ್ಥಾ ವಿಶೇಷದಲ್ಲಿಯೋ
ದರ್ಶನವನ್ನು ನಿಂದನೆ ಮಾಡ್ತಾರೋ ಅಂಥ ಕಡೆಯಲ್ಲಿ ಏನರ್ಥ, ಆ ಅವಸ್ಥೆಯಲ್ಲಿ ಅದನ್ನು ನೋಡೋದು ದೋಷಾವಹ ಅಷ್ಟೇ ಹೊರತು ಅವಸ್ಥೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯ ಉದಯಿಸುವಂತಹ ಕಾಲವೇ ಇಲ್ಲ, ನಗ್ನ ಆಗಿರ್ತಕ್ಕಂಥ ಸ್ತ್ರೀಗೆ ಆ ನಗ್ನಾವಸ್ಥೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಅದು ಆ ಕಾಲವಿಶೇಷ ಅವಸ್ಥಾ ವಿಶೇಷದಲ್ಲಿ ನಿಷೇಧ ಮಾಡಿರೋದ್ರಿಂದ ಅದಿದೆ, ಅದನ್ನು ಮಾಡಬಾರ್ದು ಅಂತ ಅರ್ಥ. ಆದರೆ ಎಲ್ಲಿ ಕಾಲವಿಶೇಷ ಹೇಳಲ್ಲ, ಅವಸ್ಥಾ ವಿಶೇಷ ಹೇಳಿಲ್ಲ, ನಿಷೇಧ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ, ಅಂಥ ಕಡೆಯಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಅರ್ಥ. ಪ್ರಕೃತದಲ್ಲಿ ಭಗವಂತನ ಧರ್ಮಗಳಿಗೆ ಭೇದವನ್ನು ತಿಳಿಯಿದರೆ ದೋಷ ಬರುತ್ತೆ ಅಂತ ಯಾವಾಗ ತಿಳಿದ್ರೆ ಹೇಳಿದಾರಾ? ಇಲ್ಲ, ಸರ್ವದಾ ಹೇಳಿದ್ದಾರೆ. ಕಾಲ ವಿಶೇಷದಲ್ಲಿ ತಿಳಿದ್ರೆ ಅಂತ ಹೇಳಿಲ್ಲ, ಅವಸ್ಥಾ ವಿಶೇಷದಲ್ಲಿ ತಿಳಿದ್ರೆ ಅಂತ ಹೇಳಿಲ್ಲ, ಅಂದರೆ ಸದಾಕಾಲ ತಿಳಿದ್ರೆ ದೋಷವನ್ನು ಹೇಳಿದ್ದಾರೆ. ಆದ್ದರಿಂದ ಎಲ್ಲಿ ಸರ್ವಕಾಲದಲ್ಲಿ ಅದರ ಜ್ಞಾನವು ದೋಷಕಾರಕ ಅಂತ ಹೇಳ್ತಾರೋ ಅಂಥ ಕಡೆಯಲ್ಲಿ ಅದು ಅಪ್ರಾಮಾಣಿಕವಾಗಿರುತ್ತೆ. ಭಗವಂತನ ಧರ್ಮಗಳಿಗೆ ಪರಸ್ಪರ ಭೇದ, ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದವನ್ನು ತಿಳಿಯುವಿಕೆ ಯಾವಾಗೇ ತಿಳಿದರೂ ಕೂಡ ಅದೇನಾಗಿದೆ, ದೋಷಾವಹ ಆಗಿದೆ, ಪಾಪಕ್ಕೆ ಕಾರಣ ಆಗಿದೆ. ಆದ್ದರಿಂದ ಭಗವಂತನ ಧರ್ಮಗಳಲ್ಲಿ ಪರಸ್ಪರ ಭೇದ ಇಲ್ಲ, ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಇದಿಷ್ಟು ವ್ಯತ್ಯಾಸ. ನೇಕ್ಷೇತೋದ್ಯಂತಮಾದಿತ್ಯಂ ನಚನಗ್ನಾಂ ಪರಸ್ತ್ರೀಯಾಂ ಎಂಬತಕ್ಕಂಥದ್ದು ಕಾಲವಿಶೇಷ ಅವಸ್ಥಾ ವಿಶೇಷದಲ್ಲಿ ದರ್ಶನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ಉದಯಿಸುವ ಕಾಲವೇ ಇಲ್ಲ, ಉದಯಿಸುವ ಸೂರ್ಯನೇ ಇಲ್ಲ, ನಗ್ನಳಾದ ಸ್ತ್ರೀಯೇ ಇಲ್ಲ ಅಂತ ಅರ್ಥ ಆಗೋದಿಲ್ಲ. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಯಾವಾಗಲೂ ಭೇದವನ್ನು ತಿಳಿಯಬಾರದು ಅಂತ ಹೇಳಿರೋದ್ರಿಂದ ಧರ್ಮಗಳಿಗೆ ಭೇದ, ಪರಮಾತ್ಮನಿಂದ ಭೇದ ಅದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಇಷ್ಟು ವ್ಯತ್ಯಾಸ. ಯಸ್ಯ ಯಾವ ಸೂರ್ಯ ಮತ್ತು ನಗ್ನಳಾದಂತಹ ಸ್ತ್ರೀ ಮೊದಲಾದವರ ದೃಕ್ ಕಣ್ಣಿನಿಂದ ನೋಡುವಿಕೆಯು ಕಾಲವಿಶೇಷೇ ಉದಯಿಸುವ ಕಾಲ, ನಗ್ನಳಾಗಿರುವಂಥ ಅವಸ್ಥೆ ಎಂಬುದಾಗಿ ಹೇಳ್ತಾ ಇದ್ದಾರೋ, ನಿಷೇಧಿಸಲ್ಪಟ್ಟಿದೆಯೋ ಸಹ ಆ ವಸ್ತುವು ನ ಬಾಧ್ಯತೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಯಸ್ಯ ಯಾವ ವಸ್ತುವಿನ ದೃಕ್ ನೋಡುವಿಕೆಯು ಸದಾ ಯಾವಾಗಲೂ ಕೂಡ ನ ಇಲ್ಲವೆಂಬುದಾಗಿ ಸಾಮಾನ್ಯೇನೈವ ಸಾಮಾನ್ಯವಾಗಿಯೇ ವಾರ್ಯತೆ ನಿಷೇಧಿಸಲ್ಪಡ್ತಾ ಇದೆಯೋ ತತ್ರ ಅಂತಹ ಕಡೆಯಲ್ಲಿ ಅರ್ಥಸ್ಯಾಪಿ ವಸ್ತುವಿಗೂ ಕೂಡ ಬಾಧಃ ಇಲ್ಲದೇ ಇರುವಿಕೆಯು ಬಾಧವು ಸ್ಯಾತ್ ಇರುತ್ತದೆ. ಸಾಮಾನ್ಯ ನಿಷೇಧ ವಿಷಯತ್ವವು ಅಪ್ರಾಮಾಣಿಕತಾ ಹಿ ಅಪ್ರಾಮಾಣಿಕತ್ವವೇ ಆಗಿರುತ್ತದೆ. ಅರ್ಥಾತ್ ಯಾವುದನ್ನು ಸಾಮಾನ್ಯವಾಗಿ ನಿಷೇಧ ಮಾಡ್ತಾರೋ ಅದು ಇರುವುದೇ ಇಲ್ಲ. ದೃಕ್ ಅಂದರೆ ಜ್ಞಾನ, ದೃಕ್ತು ಜ್ಞಾನವಾದರೂ. ಯಸ್ಯ ಯಾವ ಸೂರ್ಯ ಅಥವಾ ನಗ್ನಳಾಗಿರ್ತಕ್ಕಂಥ ಸ್ತ್ರೀ ಮೊದಲಾದವರ ದೃಕ್ ಕಣ್ಣಿನಿಂದ ನೋಡುವಿಕೆಯು ಕಾಲವಿಶೇಷೇ ಉದಯ ಕಾಲ, ನಗ್ನಳಾಗಿರುವ ಅವಸ್ಥೆ ಇವುಗಳಲ್ಲಿ ನಿಷಿದ್ಧವಾದದ್ದು ಎಂಬುದಾಗಿ ಹೇಳ್ತಾ ಇದೆಯೋ ಸಹ ಆ ವಸ್ತುವು ನ ಬಾಧ್ಯತೆ ಬಾಧಿಸಲ್ಪಡುವುದಿಲ್ಲ. ಸೂರ್ಯನ ಉದಯವೇ ಇಲ್ಲ, ನಗ್ನಳಾದ ಸ್ತ್ರೀಯೇ ಇಲ್ಲ ಎಂಬುದಾಗಿ ಅರ್ಥ ಆಗೋದಿಲ್ಲ. ಯಸ್ಯ ಯಾವ ವಸ್ತುವಿನ ದೃಕ್ತ್ ನೋಡುವಿಕೆಯಾದರೂ ಸದಾ ಯಾವಾಗಲೂ ನ ಇತಿ ಇಲ್ಲ ಎಂಬುದಾಗಿ ಸಾಮಾನ್ಯೇನ ಏವ ಸಾಮಾನ್ಯವಾಗಿಯೇ ವಾರ್ಯತೆ ನಿಷೇಧಿಸಲ್ಪಡ್ತಾ ಇದೆಯೋ ತತ್ರ ಅಲ್ಲಿ ಅರ್ಥಸ್ಯಾಪಿ ವಸ್ತುವಿಗೂ ಕೂಡ ಬಾಧಾ ಸ್ಯಾತ್ ಬಾಧವು ಇರುತ್ತದೆ. ಅರ್ಥಾತ್ ವಸ್ತುವು ಇರುವುದಿಲ್ಲ. ಆ ಸಾಮಾನ್ಯ ದೃಕ್ಕಿಗೆ ನಿಷೇಧ ಮಾಡಿರುವಿಕೆಯು ನಿಷೇಧ ವಿಷಯತ್ವವು ಅಪ್ರಾಮಾಣಿಕತಾ ಏವ ಅಪ್ರಾಮಾಣಿಕತ್ವವೇ ಆಗಿರ್ತದೆ. ಅರ್ಥಾತ್ ಅದನ್ನು ಸಾಮಾನ್ಯವಾಗಿ ನಿಷೇಧ ಮಾಡಿದ್ದಾರೆ ಅಂದರೆ ಅದಿಲ್ಲವೇ ಇಲ್ಲ ಅಂತ ಅರ್ಥ. ಈಗ ಶಶವಿಷಾಣ ಅದು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿಯಾಗಿದೆ ಅಂದರೆ ಏನರ್ಥ? ಶಶವಿಷಾಣ ಇಲ್ಲವೇ ಇಲ್ಲ ಅಂತ ಅರ್ಥ. ಯಾವುದನ್ನು ನಿಷೇಧಕ್ಕೆ ಪ್ರತಿಯೋಗಿ ಹೇಗೆ ಹೇಳಿರ್ತಾರೋ ಅದು ಇಲ್ಲವೇ ಇಲ್ಲ. ಘಟ ಎಂಬತಕ್ಕಂಥದ್ದು ತ್ರೈಕಾಲ ನಿಷೇಧ ಪ್ರತಿಯೋಗಿ ಅಲ್ಲ, ಪ್ರಾಗಭಾವಕ್ಕೆ ಪ್ರತಿಯೋಗಿ, ಪ್ರಧ್ವಂಸಕ್ಕೆ ಪ್ರತಿಯೋಗಿ ಹೊರತು ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಲ್ಲ. ಯಾವುದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾಗಿರುತ್ತೋ ಅದಿರೋದೇ ಇಲ್ಲ.
ಪ್ರಕಾರಾಂತರೇಣ ದೃಷ್ಟಾಂತವೈಷಮ್ಯಂ ಉಪಪಾದಯತಿ. ನೇಕ್ಷೇತೋದ್ಯಂತಮಾದತ್ತೆ ಎಂಬತಕ್ಕಂತಹ ಉದಾಹರಣೆಗೂ ಮತ್ತು ಏವಂ ಧರ್ಮಾನ್ ಪ್ರಥಮ ಪಶ್ಯತಿ ಎಂಬತಕ್ಕಂಥ ದಾರ್ಷ್ಟಾಂತಿಕಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ಸೂರ್ಯಾದೇಹೇ ಉದಯಕಾಲಾದಿ ಕಾಲವಿಶೇಷ. ನೇಕ್ಷೇತೋದ್ಯಂತಮಾದಿತ್ಯಂ ಎಂಬಲ್ಲಿ ಉದ್ಯಂತಮಾದಿತ್ಯಂ ಅಂದರೆ ಉದಯ ಕಾಲ ವಿಶೇಷದಲ್ಲಿ ಹೇಳ್ತಾ ಇದ್ದಾರೆ. ಉಪಲಕ್ಷಣ ಮೇತದ್ದು ಒಂದೇ ಹೇಳಿದ್ದಾರಲ್ಲಿ. ಏನಂತ ಕಾಲ ವಿಶೇಷ ಅಂತ ಏನಿಟ್ಕೊಳ್ಬೇಕು? ಅವಸ್ಥಾ ವಿಶೇಷನ ಇಟ್ಕೊಳ್ಬೇಕು. ಸ್ತ್ರೀಯರಿಗೆ ನಗ್ನಳಾಗಿರ್ತಕ್ಕಂತಹ ಅವಸ್ಥಾ ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಅವಸ್ಥಾ ವಿಶೇಷ ಇತ್ಯಪಿ ದ್ರಷ್ಟವ್ಯ. ಕೊನೆಯಲ್ಲಿ ಸ್ಯಾದ್ ಅಪ್ರಾಮಾಣಿಕತಾ ಹಿ ಸಾ ಅಂತಿದೆ. ಸಾ ಅಂದ್ರೇನು? ಸಾಮಾನ್ಯ ದೃಂಗ್ ನಿಷೇಧ ವಿಷಯತ. ಯಾವುದು ಸಾಮಾನ್ಯವಾಗಿ ಇಲ್ಲ ಎಂಬತಕ್ಕಂತಹ ನಿಷೇಧಕ್ಕೆ ವಿಷಯವಾಗಿದೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೋ ಅಲ್ಲೇನಿರುತ್ತೆ? ಅಪ್ರಾಮಾಣಿಕತ್ವವೇ ಇರುತ್ತೆ, ಅದು ವಸ್ತುವೇ ಇರುವುದಿಲ್ಲ ಅಂತ. ಭಗವಂತನಿಗೆ ಸಾಮಾನ್ಯವಾಗಿ ಭೇದ ಜ್ಞಾನ ದರ್ಶನ ಯಾವಾಗಲೂ ಇಲ್ಲ ಎಂಬುದಾಗಿ ಹೇಳಿದ್ದಾರೆ, ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಭೇದವು ಇಲ್ಲವೇ ಇಲ್ಲ ಸಿದ್ಧವಾಗುತ್ತೆ. ಅತ್ಯಂತ ಅಭಾವ. ಇದಾನೀಂ ನ ಘಟೋ ದೃಷ್ಟಃ ಇತ್ಯುಕ್ತೆ ನ ಘಟೋ ಮೃಷಾ ನರಶೃಂಗಂ ನೈವ ದೃಷ್ಟಂ ಇತ್ಯುಕ್ತೆ ತು ತದೇವನ. ನೋಡಿ, ಎರಡು ಕಾಲ ವಿಶೇಷದಲ್ಲಿ ನಿಷೇಧ ಮಾಡಿದ್ದಕ್ಕೆ ವಸ್ತು ಇದೆ, ಈಗಿಲ್ಲ ಅಂತಾಗುತ್ತೆ. ಯಾವದಲ್ಲಿ ಕಾಲ ವಿಶೇಷ ಹೇಳಲ್ಲ ಆವಾಗ ವಸ್ತುವೇ ಇಲ್ಲ ಅಂತಾಗುತ್ತೆ. ಕಾಲ ವಿಶೇಷ ಹೇಳಿದ್ರೆ ಎಲ್ಲ ಕಾಲದಲ್ಲಿ ಇಲ್ಲ ಅಂತ, ಆವಾಗ ವಸ್ತುವೇ ಇಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇದಾನೀಂ ಅತ್ರ ಘಟಃ ನಾಸ್ತಿ. ಇದಾನೀಂ ಅತ್ರ ಘಟಃ ನಾಸ್ತಿ ಏನರ್ಥ? ಇಲ್ಲಿ ಘಟ ಈಗಿಲ್ಲ ಅಂದರೆ ಏನರ್ಥ? ಘಟವೇ ಇಲ್ಲ ಅಂತ ಅರ್ಥ ಅಲ್ಲ, ಈಗಿಲ್ಲ ಅಂತ. ಈ ರೀತಿಯಾಗಿರ್ತಕ್ಕಂತಹ ನಾವು ಇಲ್ಲಿ ಘಟವೇ ಇಲ್ಲ ಅಂತ ಆಗಲ್ಲ. ಇದಾನೀಂ ಅತ್ರ ಘಟಃ ನಾಸ್ತಿ ಅಂತ ಹೇಳಿದ್ರೆ ಘಟ ಇಲ್ಲಿಲ್ಲ ಹೊರತು ಘಟವೇ ಇಲ್ಲ ಅಂತ ಆಗ್ಬಿಡುತ್ತಾ? ಬೇರೆ ಕಡೆ ಎಲ್ಲಾದರೆ ಇರ್ಬೋದು. ಅಂದರೆ ನೋಡಿ, ಇದಾನೀಮಿಂತ ಅತ್ರ ಎಂಬುದಾಗಿ ಕಾಲ ವಿಶೇಷ ದೇಶ ವಿಶೇಷ ಹೇಳಿದ್ದೇವೆ. ಆದ್ದರಿಂದಾಗಿ ಏನರ್ಥ ಆಗುತ್ತೆ? ಘಟ ಇದೆ, ಈಗಿಲ್ಲ. ಘಟಕ್ಕೆ ಅಸತ್ವ ಇಲ್ಲ. ಅದೇನೇ ನೃಶೃಂಗಂ ನಾಸ್ತಿ, ಅತ್ರ ನೃಶೃಂಗಂ ನಾಸ್ತಿ ಅಂತ ಹೇಳಲ್ಲ. ಅಸ್ಯ ನೃಶೃಂಗಂ ನಾಸ್ತಿ ಅಂತ ಹೇಳಿದ್ರೆ ಇವನಿಗೆ ಕೋಡಿಲ್ಲ, ಇನ್ನೊಬ್ಬನಿಗಿದೆ ಅಂತ ಆಗ್ಬಿಡ್ತಿತ್ತು. ಆದರೆ ಏನು ಹೇಳ್ತಾರೆ? ನೃಶೃಂಗಂ ನಾಸ್ತಿ ನೃಶೃಂಗಂ ನೈವ. ಮನುಷ್ಯರ ಕೋಡು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂತಂದರೆ ಏನರ್ಥ? ಆ ಮನುಷ್ಯರ ಕೋಡು ಎಂಬತಕ್ಕಂಥದ್ದು ಅತ್ಯಂತ ಅಸತ್. ನೋಡಿ, ಘಟಃ ನಾಸ್ತಿ ಅಂತ ಹೇಳಿದಾಗ ಇದಾನೀಮ್ ಅಂತ ಹೇಳ್ತೇವೆ. ಆದ್ದರಿಂದ ಈಗ ಘಟ ಇಲ್ಲ, ಅಂದರೆ ಘಟ ಅನ್ನೋದು ಸತ್ಯ, ಇಲ್ಲಿಲ್ಲ ಅನ್ನೋದು ಮಾತ್ರ ನಾವು ತೆಗೆದುಕೊಳ್ಬೇಕು. ನೃಶೃಂಗಂ ನಾಸ್ತಿ ಅಂತಂದರೆ ನೃಶೃಂಗ ಇಲ್ಲಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲೂ ಇಲ್ಲ ಅಂತ ಅರ್ಥ ಆಗುತ್ತೆ. ಈಗ ಅಲ್ಲಿ ಕಾಲ ವಿಶೇಷ ಹೇಳಲ್ಲ, ಅಸ್ಯ ಅಥವಾ ವ್ಯಕ್ತಿ ವಿಶೇಷವನ್ನು ಹೇಳಲ್ಲ, ಕಾಲ ವಿಶೇಷವನ್ನು ಹೇಳಲ್ಲ, ಬರೀ ನೃಶೃಂಗಂ ನಾಸ್ತಿ ಅಂತ ಹೇಳ್ತೇವೆ ಅಂತಂದರೆ ಆಗ ಅದು ವಸ್ತುವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಹಾಗಿಲ್ಲೂ ಕೂಡ ಪರಮಾತ್ಮನ ಧರ್ಮಗಳಿಗೆ ಭೇದವನ್ನು ಯಾವಾಗಲೂ ತಿಳಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಧರ್ಮಗಳಿಗೆ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಇದಾನಿಂ ಈ ಕಾಲದಲ್ಲಿ ಘಟವು ನ ದೃಷ್ಟಃ ಕಾಣಲ್ಪಡಲಿಲ್ಲ. ಇತಿ ಉಕ್ತೆ ಈ ರೀತಿ ಹೇಳಿದಾಗ ಘಟಃ ಮಡಿಕೆಯು ನ ಮೃಷ ಸುಳ್ಳಲ್ಲ, ಅಪ್ರಾಮಾಣಿಕವಲ್ಲ. ನರಶೃಂಗಂ ಮನುಷ್ಯನ ಕೊಂಬು ನಯೇವ ಇಲ್ಲವೇ ಇಲ್ಲ, ನೈವ ದೃಷ್ಟಂ ಕಂಡೇ ಇಲ್ಲ ಎಂಬುದಾಗಿ ಉಕ್ತೆ ಹೇಳಿದಾಗ ತತ್ ಆ ನೃಶೃಂಗವೇ ನ ಏವ ಇರುವುದೇ ಇಲ್ಲ. ಇಷ್ಟು ವ್ಯತ್ಯಾಸ ಇದೆ. ಇದಾನೀಂ ಈ ಕಾಲದಲ್ಲಿ ಘಟಃ ಮಡಿಕೆಯು ನ ದೃಷ್ಟಃ ಕಾಣಲ್ಪಡಲಿಲ್ಲ. ಇತಿ ಉಕ್ತೆ ಈ ರೀತಿಯಾಗಿ ಹೇಳಿದಾಗ ಘಟವು ನ ಮೃಷ ಅದು ಸುಳ್ಳು ಅಂದರೆ ಅಪ್ರಾಮಾಣಿಕ ಎಂಬುದಾಗಿ ಸಿದ್ಧವಾಗುವುದಿಲ್ಲ. ನರಶೃಂಗಂ ಮನುಷ್ಯನ ಶೃಂಗವು ನೈವ ದೃಷ್ಟಂ ಕಾಣಲೇ ಇಲ್ಲ. ನೋಡಿ, ಅಲ್ಲಿ ನೈವ ಅಂತ ಏವ ಶಬ್ದ ಹಾಕಿದ್ದಾರೆ.
ಯಾವ ಕಾಲದಲ್ಲೂ ಕಂಡಿಲ್ಲ ಎಂಬುದಾಗಿ ಉಕ್ತೆ ಹೇಳಿದಾಗ ತಥೇವ ಆ ನರಶೃಂಗವೇ ನ ಇಲ್ಲ ಎಂಬುದಾಗಿ ಸಿದ್ಧವಾಗುತ್ತದೆ. ಉಭಯತ್ರಾಪಿ ದೃಷ್ಟಾಂತಮಾಹ ಅಂತ ಹಿಂದೆ ಹೇಳಿದ ವಿಶೇಷ ವ್ಯಾಪ್ತಿ ಮತ್ತು ಸಾಮಾನ್ಯ ವ್ಯಾಪ್ತಿ. ಕಾಲ ವಿಶೇಷ ಹೇಳಿದಾಗ ಆ ವಸ್ತು ಇಲ್ಲ ಅಂತ ಅರ್ಥ ಆಗಲ್ಲ, ಅದು ಇದ್ದರೂ ಕೂಡ ದೋಷ, ಅದು ನೋಡಿದ್ರೆ ದೋಷಕ್ಕೆ ಕಾರಣ ಆಗುತ್ತೆ ಅಂತ. ಸಾಮಾನ್ಯವಾಗಿ ಹೇಳಿಬಿಟ್ರೆ ಅದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಎರಡಕ್ಕೂ ವಿಶೇಷ. ಇದಾನಿಂ ಘಟ ನಾಸ್ತಿ ಅಂತಂದರೆ ಕಾಲ ವಿಶೇಷ, ನರಶೃಂಗಂ ನೈವ ನಾಸ್ತಿ ಅಂದರೆ ಕಾಲ ವಿಶೇಷ ಹೇಳಿಲ್ಲ. ಅಂದರೆ ಅದು ಸಾಮಾನ್ಯಾಭಾವ, ಇದು ವಿಶೇಷಾಭಾವವನ್ನು ಹೇಳುತ್ತೆ. ತದೇವ ನೃಶೃಂಗಮೇವ ತದೇವ ನ ಅಂತಿದೆ. ತದೇವ ನ ಅಂದರೆ ನೃಶೃಂಗವೇ ಇಲ್ಲ, ಮನುಷ್ಯರ ಕೊಂಬೆ ಇಲ್ಲ ಅಂತ. ಹಾಂ ತು ಹಾಂ ಇತ್ಯುಕ್ತೇತು ನರಶೃಂಗಂ ನೈವ ದೃಷ್ಟಂ ಇತ್ಯುಕ್ತೇತು ಈ ರೀತಿ ಹೇಳಿದಾದರೆ ಅವಾಗೇನಾಗುತ್ತೆ, ನರಶೃಂಗ ಈ ಕಾಲದಲ್ಲಿ ಇಲ್ಲ ಅಂತ ಆಗಲ್ಲ, ಯಾವ ಕಾಲದಲ್ಲೂ ಇಲ್ಲ. ತದೇವ ನ ನರಶೃಂಗವೇ ಇಲ್ಲ ಅಂತ ಆಗುತ್ತೆ. ಇಷ್ಟು ವಿಷಯವನ್ನು ಉಪಸಂಹಾರ ಮಾಡ್ತಾರೆ. ಅತಸ್ತ್ವದುಕ್ತ ದೃಷ್ಟಾಂತೋ ವಿಷಮೋ ಭೋದ್ವಿಚಾರಣೆ. ಆದ್ದರಿಂದ ನೀನು ಹೇಳಿದ ದೃಷ್ಟಾಂತ ಏನಂತ, ಯಾವ ರೀತಿಯಲ್ಲಿ ನೇಕ್ಷೇತೋದ್ಯಂತಮಾದಿತ್ಯಂ ಎಂಬುದಾಗಿ ಹೇಳಿದಾಗ ಉದಯಿಸುವ ಸೂರ್ಯ ಇದ್ದಾನೆ, ಉದಯಿಸುವ ಸೂರ್ಯನನ್ನು ನೋಡಬಾರ್ದು ಅಂತ ಅರ್ಥವೋ, ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂಥ ಕಡೆಯಲ್ಲೂ ಕೂಡ ಭಗವಂತನಿಗೂ ಧರ್ಮಗಳಿಗೂ ಭೇದ ಇದೆ, ತಿಳಿಬಾರ್ದು ಅಂತ ಅರ್ಥ ಹೇಳ್ತೇವೆ ಅಂತಂದರೆ ಈ ಉದಾಹರಣೆ ಎಂಬತಕ್ಕಂಥದ್ದು ಸರಿಯಲ್ಲ. ಯಾಕೆ, ಅಲ್ಲಿ ಸೂರ್ಯನ ಉದಯ ಪ್ರಮಾಣ ಪ್ರಮಿತವಾಗಿದೆ. ಆದ್ದರಿಂದಾಗಿ ಸೂರ್ಯನ ಉದಯ ನೋಡಬಾರ್ದು ಅಂದರೆ ಉದಯವನ್ನು ಮಾತ್ರ ನೋಡಬಾರ್ದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಭಗವಂತನಿಗೂ ಧರ್ಮಗಳಿಗೂ ಭೇದವನ್ನು ತಿಳಿಬಾರ್ದು ಅಂತಂದರೆ ಭಗವಂತನಿಗೂ ಧರ್ಮಗಳಿಗೂ ಭೇದ ಪ್ರಮಾಣ ಸಿದ್ಧವಾದದಲ್ಲ ಅಂತ ತಿಳಿಯಬಾರ್ದು ಅಂತಂದರೆ ಇಲ್ಲವೇ ಇಲ್ಲ ಎಂಬತಕ್ಕಂಥ ಅರ್ಥ ಸಿದ್ಧವಾಗುತ್ತೆ ಎಂಬುದಾಗಿ ತ್ವದುಕ್ತ ದೃಷ್ಟಾಂತಹ ನೀನು ಹೇಳಿರ್ತಕ್ಕಂತಹ ನೇಕ್ಷೇತೋದ್ಯಂತಮಾದಿತ್ಯಂ ನಚ ನಗ್ನಾಂ ಪರಸ್ತ್ರೀಂ ಎಂಬತಕ್ಕಂತಹ ಈ ಉದಾಹರಣೆಯು ವಿಷಮಃ ಅಭೂತ್, ಇದು ಪ್ರಕೃತಕ್ಕೆ ಸಂಗತ ಆಗಲಿಲ್ಲ ಅಂತ. ಅತಃ ಆದ್ದರಿಂದ ವಿಚಾರಣೆ ಸರಿಯಾಗಿ ವಿಮರ್ಶೆ ಮಾಡಿದಾಗ ತ್ವದುಕ್ತ ದೃಷ್ಟಾಂತಹ ನಿನ್ನಿಂದ ಹೇಳಲ್ಪಟ್ಟಂತಹ ಉದಾಹರಣೆಯು ನೇಕ್ಷೇತೋದ್ಯಂತಮಾದಿತ್ಯಂ ಅಥವಾ ನಚನಗ್ನಾಂ ಪರಸ್ತ್ರೀಂ ಎಂಬತಕ್ಕಂತಹ ಈ ಉದಾಹರಣೆಯು ವಿಷಮಃ ಅಭೂತ್, ಅದು ವಿಷಮವೇ ಆಯಿತು, ಸಮಾನ ಆಗಲಿಲ್ಲ, ವ್ಯತ್ಯಾಸವುಳ್ಳದ್ದೇ ಆಗಿದೆ. ಉಪಸಂಹರತಿ ಇಷ್ಟ ತನಕ ತಾರ್ಕಿಕರು ಹೇಳಿದಂತಹ ಏನು ಉದಾಹರಣೆ ಎಂಬತಕ್ಕಂಥದ್ದಿದೆ ಅದು ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂತಹ ಶ್ರುತಿವಾಕ್ಯದಲ್ಲಿ ಉದಾಹರಣೆಯಾಗಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇದೆ, ತಿಳಿಯಬಾರದು ಅಂತ ಅರ್ಥ ಯಾಕೆ ಮಾಡಬಾರದು, ಅದು ಹೇಳಲಿಕ್ಕೆ ಬರಲ್ಲ ಎಂಬತಕ್ಕಂಥದ್ದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅತಃ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಇತಿ ಧರ್ಮ ಪೃಥಕ್ತ್ವ ದರ್ಶನ ನಿಷೇಧಸ್ಯ ಕಾಲವಿಶೇಷಾದಿ ಅನಾಲಂಬಿತತ್ವಾತ್ ಅಂತ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂತಹ ಭಗವಂತನ ಧರ್ಮಗಳಿಗೆ ಪರಮಾತ್ಮನಿಂದ ಭೇದವನ್ನು ತಿಳಿಯಬಾರದು, ಪರಸ್ಪರ ಭೇದವನ್ನು ತಿಳಿಯಬಾರದು ಎಂಬತಕ್ಕಂಥ ವಾಕ್ಯದಲ್ಲಿ ಕಾಲವಿಶೇಷವನ್ನು ಅವಲಂಬಿಸಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದಾಗಿ ಸರ್ವಥಾ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅಂದರೆ ಭೇದವೇ ಅಪ್ರಾಮಾಣಿಕ ಎಂಬುದಾಗಿ ಸಿದ್ಧವಾಗುತ್ತದೆ ಅಂತ. ಇಲ್ಲಿ ಒಂದು ವಿಷಯ ಮುಗೀತು, ಮತ್ತು ಹೊಸ ವಿಷಯ ಶುರುವಾಗುತ್ತೆ ನಾಳೆ ಬೆಳಿಗ್ಗೆ 9:00 ಅಲ್ಲ, ಇನ್ನೊಂದು ವಾಕ್ಯ ಇದನ್ನು ಮುಗಿಸ್ಬೇಡ, ಮುಂದಿನದಾಗುತ್ತೆ. ದ್ರಷ್ಟವ್ಯೋ ನೈವ ದೋಷೋಸ್ಮಿನ್ ಇತ್ಯುಕ್ತೆ ತದದೋಷತ ಯಥಾ ಸಿದ್ಧೇತ್ ತಥಾ ಧರ್ಮ ಪಾರ್ಥಕ್ಯೈ ಕ್ಷಣಶಿಕ್ಷಣೆ ಧರ್ಮಾಣಾಂ ಅಪೃಥಕ್ತಂಚ ಸಿದ್ಧಮೇವ ಮಮ ಪ್ರಭೌ. ನೋಡಿ, ಭಗವಂತನಲ್ಲಿ ದೋಷವನ್ನು ತಿಳಿಯಬಾರದು ಅಂತ ಹೇಳಿದ್ದಾರೆ. ದೋಷ ಪರಮಾತ್ಮನಿ ನ ದ್ರಷ್ಟವ್ಯ ಅಂತ ಸಾಮಾನ್ಯವಾಗಿ ಹೇಳಿದ್ದು. ಈಗ ತಿಳಿಬಾರ್ದು ಅಂತ ಅರ್ಥನ? ಸ್ಥಿತಿಕಾಲದಲ್ಲಿಲ್ಲ, ಸೃಷ್ಟಿಕಾಲದಲ್ಲಿತ್ತು, ಒಳ್ಳೆಯ ಕಾಲದಲ್ಲಿದೆ ಅಂತ ಅರ್ಥನ? ಇಲ್ಲ. ಭಗವಂತನಲ್ಲಿ ದೋಷವನ್ನು ತಿಳಿಬಾರ್ದು ಅಂತಂದರೆ ಸರ್ವತಾ ದೋಷ ಇಲ್ಲವೇ ಇಲ್ಲ ಅಂತ ಅರ್ಥ.
ಯಥಾ ಸಿದ್ಧೇತ್ ಭಗವಂತ ನಿರ್ದುಷ್ಟ ದೋಷರಹಿತ ಎಂಬುದಾಗಿ ಹೇಗೆ ಸಿದ್ಧವಾಗುತ್ತೋ ಹಾಗೆ ಧರ್ಮಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಾಣಾಂ ಅಪೃಥಕ್ತ್ವಂಚ ಸಿದ್ಧಮೇವ. ಯಾವ ರೀತಿಯಲ್ಲಿ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಅದರಿಂದಾಗಿ ದೋಷ ಇದೆ ಎಂಬುದಾಗಿ ಹೇಳಿದ್ದಾರೋ ಏನು ಸಿದ್ಧವಾಗುತ್ತೆ? ಧರ್ಮಗಳಿಗೂ ಭಗವಂತನಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದೇ ಸಿದ್ಧವಾಗುತ್ತೆ. ಅಸ್ಮಿನ್ ಈ ಪರಮಾತ್ಮನಲ್ಲಿ ದೋಷವು ನೈವ ದ್ರಷ್ಟವ್ಯ ಕಾಣಲ್ಪಡತಕ್ಕದ್ದಲ್ಲ ಇತಿ ಉಕ್ತಿ. ಈ ರೀತಿಯಾಗಿ ಹೇಳಿದರೆ ತದದೋಷತ ಪರಮಾತ್ಮನಲ್ಲಿ ದೋಷವಿಲ್ಲ ಎಂಬತಕ್ಕಂಥದ್ದು ಯಥಾ ಯಾವ ರೀತಿಯಲ್ಲಿ ಸಿದ್ಧೇತ್ ಸಿದ್ಧವಾಗುತ್ತದೋ ತಥಾ ಅದರಂತೆ ಧರ್ಮ ಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಗಳಿಗೆ ಭೇದ ಇದೆ ಎಂಬುದಾಗಿ ತಿಳಿದರಿಂದ ದೋಷವನ್ನು ಹೇಳಿರುವುದರಿಂದ ಮಮ ನನ್ನ ಪ್ರಭೌ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಧರ್ಮಾಣಾಂ ಅಪೃಥಕ್ತ್ವಂ ಧರ್ಮಗಳಿಗೆ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತದೆ ಹೊರತು ಧರ್ಮವೇ ಇಲ್ಲ ಅಂತ ಆಗೋದಿಲ್ಲ. ಅಸ್ಮಿನ್ ಈ ಪರಮಾತ್ಮನಲ್ಲಿ ದೋಷವು ನೈವ ದ್ರಷ್ಟವ್ಯ ತಿಳಿಯಲ್ಪಡತಕ್ಕದ್ದಲ್ಲ ಇತಿ ಈ ರೀತಿಯಾಗಿ ಉಕ್ತೆ ಹೇಳಿದರೆ ತದದೋಷತ ಭಗವಂತನಲ್ಲಿ ದೋಷ ಇಲ್ಲ ಎಂಬತಕ್ಕಂಥದ್ದು ಯಥಾ ಯಾವ ರೀತಿಯಲ್ಲಿ ಸಿದ್ಧವಾಗುತ್ತದೋ ತಥಾ ಅದರಂತೆ ಧರ್ಮಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಗಳು ಪ್ರತ್ಯೇಕವಾಗಿದ್ದಾವೆ ಎಂಬುದಾಗಿ ತಿಳಿದರೆ ದೋಷವನ್ನು ಹೇಳಿರುವುದರಿಂದ ಮಮ ನನ್ನ ಪ್ರಭೋ ಪರಮಾತ್ಮನಲ್ಲಿ ಧರ್ಮಾಣಾಂ ಇರತಕ್ಕಂತಹ ಧರ್ಮಗಳಿಗೆ ಅಪೃಥಕ್ತ್ವಂ ಧರ್ಮದಿಂದ ಭೇದ ಇಲ್ಲ ಪರಮಾತ್ಮನಿಂದ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧೇತ್ ಏವ ನಿಶ್ಚಯವಾಗಿ ಸಿದ್ಧವಾಗುತ್ತದೆ. ಭಗವತ್ಯೇವ ಸಾಮಾನ್ಯ ದರ್ಶನ ನಿಷೇಧಸ್ಯ ಅರ್ಥಾಭಾವ ಸಾಧಕತ್ವಂ ದೃಷ್ಟಾಂತಮುಖೇನ ದರ್ಶಯತಿ. ಹಿಂದೆ ಹೇಳಿದ ವಿಷಯಕ್ಕೆ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಕಾಲ ವಿಶೇಷ ಹೇಳಿಲ್ಲ, ಅದರಿಂದ ಯಾವಾಗಲೂ ಧರ್ಮಗಳಿಗೆ ಭೇದ ಇಲ್ಲ ಅಂತ ಅರ್ಥ. ಅದನ್ನು ಭಗವಂತನಲ್ಲೇ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಭಗವಂತನಲ್ಲಿ ದೋಷ ಇಲ್ಲ ಅಂತ ತಿಳಿಬೇಕು, ದೋಷ ಇದೆ ಅಂತ ತಿಳಿಯಬಾರದು. ದೋಷ ಇಲ್ಲ ಅಂತ ತಿಳಿಬೇಕು, ದೋಷ ಇದೆ ಅಂತ ತಿಳಿಯಬಾರದು. ಹಾಗೆ ದೋಷ ನೈವ ದ್ರಷ್ಟವ್ಯ ಅಂತ ಹೇಳ್ತಾರೆ. ಅದಕ್ಕೇನರ್ಥ? ಯಾವಾಗಲೂ ಭಗವಂತನಲ್ಲಿ ದೋಷ ಇಲ್ಲ ಅಂತ ಅರ್ಥ. ಹೇಗೋ ಭಗವಂತನಲ್ಲಿ ಭೇದವನ್ನು ತಿಳಿದ್ರೆ, ಭಗವಂತನ ಧರ್ಮಗಳಿಗೆ ಭೇದವನ್ನು ತಿಳಿದ್ರೆ ದೋಷವನ್ನು ಹೇಳಿರೋದ್ರಿಂದ ಯಾವಾಗಲೂ ಭೇದ ಇಲ್ಲ, ಧರ್ಮಗಳಿಗೆ ಭೇದ ಇಲ್ಲ ಅಂತ ಸಿದ್ಧವಾಗುತ್ತೆ. ಭಗವತ್ಯೇವ ಸಾಮಾನ್ಯ ದರ್ಶನ ನಿಷೇಧಸ್ಯ ಅರ್ಥಾಭಾವ ಸಾಧಕತ್ವ ಭಗವಂತನಲ್ಲಿಯೇ ಸಾಮಾನ್ಯವಾಗಿ ದರ್ಶನವನ್ನು ನಿಷೇಧ ಮಾಡಿದ್ದರಿಂದ ಆ ವಸ್ತುವೇ ಇಲ್ಲ ಎಂಬತಕ್ಕಂಥ ಸಿದ್ಧವಾಗುತ್ತೆ ಎಂಬತಕ್ಕಂಥದ್ದನ್ನು ದೃಷ್ಟಾಂತ ಮುಖೇನ ದರ್ಶಯಿತು ಉದಾಹರಣೆಯನ್ನು ಕೊಟ್ಟು ತೋರಿಸ್ತಾ ಇದ್ದಾರೆ. ಅಸ್ಮಿನ್ ಅಂತಿದೆ ಅಲ್ಲಿ, ದ್ರಷ್ಟವ್ಯೋ ನೈವ ದೋಷಃ ಅಸ್ಮಿನ್. ಅಸ್ಮಿನ್ ಅಂದರೆ ಪರಮಾತ್ಮನಲ್ಲಿ ಅಂತ ಅರ್ಥ. ಸಾಕು, ಮತ್ತು ಮುಂದೆ ಬೇರೆ ವಿಷಯ ಶುರುವಾಗುತ್ತೆ. ಸ್ತ್ರೀ ನೋಡಬಾರದು ಅಂದರೆ ಏನರ್ಥ? ದರ್ಶನ ಮಾಡಬಾರದು ಅಂತ. ಅದರ ಅರ್ಥ ತಾತ್ಪರ್ಯ ಏನು ಅಂದರೆ ಮುಂದೆ ಹೇಳ್ತಾರೆ ಮುಂದಿನ ಶ್ಲೋಕ. ಶ್ರುತಿಶ್ಚ ಚಕ್ಷುಷೈವೈಷಾಂ ವೀಕ್ಷಣಂ ನಾನುಮನ್ಯತೆ ಈಕ್ಷಾ ಹಿ ಚಾಕ್ಷುಷಜ್ಞಾನಂ ಅನುಮಾನಾಗಮಾದಿಭಿಃ ಅನ್ವಮಂಸ್ತ ತಜ್ಞಾನಂ ಅತಸ್ತದ್ಭಾದನಂ ಕುತಃ. ನೇಕ್ಷೇತೋದ್ಯಂತಮಾದಿತ್ಯಂ ನಚ ನಗ್ನಾಂ ಪರಸ್ತ್ರೀಯಂ ಅಂತ ಶ್ರುತಿ ಇದೆಯಲ್ಲ, ಇದೇನು ನಿಷೇಧ ಮಾಡ್ತಾ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಶ್ರುತಿಶ್ಚ ಚಕ್ಷುಷೈವ ಯೇಷಾಂ ವೀಕ್ಷಣಂ ನ ಅನುಮನ್ಯತೆ. ಉದಯಿಸುವ ಸೂರ್ಯನನ್ನು ಕಣ್ಣಿನಿಂದ ನೋಡಬಾರದು, ಪರಸ್ತ್ರೀಯನ್ನು ನಗ್ನಳಾಗಿರ್ತಕ್ಕಂಥವಳು ಪರಸ್ತ್ರೀಯನ್ನು ಕಣ್ಣಿನಿಂದ ನೋಡಬಾರದು ಅಂತ ಹೇಳ್ತಾ ಇದೆ ಅಷ್ಟೇ ಹೊರತು ಅದೇನು ಹೇಳುತ್ತೆ? ಸೂರ್ಯ ಉದಯಿಸ್ದ ಯಾರೋ ಹೇಳಿದ್ರು ಕೇಳ್ಬೋದು, ಅಥವಾ ಎಲ್ಲ ಕಡೆ ಬೆಳಗಾಯಿತು, ಬೆಳಕು ಬಂದಿದೆ, ಸೂರ್ಯ ಉದಯಿಸ್ದ ಅಂತ ಅನುಮಾನದ ತಿಳ್ಕೊಳ್ಬೋದು. ಅಂದ ಅನುಮಾನದಿಂದ ಮತ್ತು ಆಗಮದಿಂದ ಜ್ಞಾನವನ್ನು ಶ್ರುತಿ ಪಡೆಯಬಹುದು ಅಂತ ಹೇಳ್ತಾ ಇದೆ. ಮತ್ತು ನೇಕ್ಷೇತ ಎಂಬುವ
ವಾಕ್ಯದಿಂದ ಶ್ರುತಿ ಏನು ಹೇಳ್ತಾ ಇದೆ? ಪ್ರತ್ಯಕ್ಷವಾಗಿ ನೋಡಬಾರದು ಅಂತ ಹೇಳ್ತಾ ಇದೆ. ಅಂದರೆ ಈಕ್ಷಾ ಹಿ ಚಾಕ್ಷುಷ ಜ್ಞಾನಂ. ಈಕ್ಷಾ ಅಂತಂದರೆ ಚಕ್ಷುರೀಂದ್ರಿಯಿಂದ ಬರತಕ್ಕಂಥ ಜ್ಞಾನ, ಅದನ್ನು ನಾ ಅನುಮನ್ಯತೆ, ಅವನು ನೋಡಬಾರದು ಅಂತ ಹೇಳುತ್ತೆ. ಅನುಮಾನಾಗಮಾದಿಭಿಹಿ ಅನ್ವಮಂಸ್ತಚ. ಅನುಮಾನದಿಂದ ಸೂರ್ಯನ ಉದಯ ಆಯಿತು ಅಂತ ತಿಳ್ಕೊಬೋದು. ಹಾಗೇ ಆಗಮದಿಂದ ಯಾರೋ ಹೇಳಿದ್ರು ಸೂರ್ಯ ಉದಯಿಸ್ತು ಅಂತ ತಿಳ್ಕೊಳ್ಬೋದು. ಈ ರೀತಿಯಲ್ಲಿ ಶ್ರುತಿ ಏನು ಹೇಳುತ್ತೆ? ಚಕ್ಷುರಿಂದ್ರಿಯದಿಂದ ಮಾತ್ರ ಸ್ನಾತಕನಾದವನು ಈ ಸೂರ್ಯೋದಯವನ್ನು ನೋಡಬಾರ್ದು ಅಂತ ಹೇಳುತ್ತಷ್ಟೇ ಹೊರತು ಸೂರ್ಯೋದಯ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ? ಸೂರ್ಯೋದಯ ಇದೆ ಅನ್ನೋದಕ್ಕೆ ಪ್ರಮಾಣ ಇದೆ. ಅದರಿಂದ ಅತಃ ತದ್ಬಾಧನಂ ಕುತಃ. ಅದರಿಂದ ಸೂರ್ಯೋದಯವೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಹಿಂದೆ ಹೇಳಿದ್ರು ಯಾವುದರ ದರ್ಶನವನ್ನು ನಿಷೇಧ ಮಾಡಿದ್ದಾರೋ ಅದಿಲ್ಲವೇ ಇಲ್ಲ ಅಂತ ಉತ್ಸರ್ಗ ನಿಯಮ ಅಂತ ಹೇಳಿತ್ತು. ಈಗ ಸೂರ್ಯ ದರ್ಶನವನ್ನು ನಿಂದನೆ ಮಾಡಿದ್ದಾರೆ. ಅಂದರೆ ಸೂರ್ಯ ಉದಯಿಸಬೇಕೇ ಇಲ್ಲ, ಸೂರ್ಯ ಉದಯ ದರ್ಶನ ನಿಂದನೆ ಮಾಡಿದ್ದಾರೆ. ಸೂರ್ಯನ ಉದಯವೇ ಇಲ್ಲ ಅಂತ ಹೇಳಿಕ್ಕೆ ಬರುತ್ತಾ? ಹೇಳಿಕ್ಕೆ ಬರೋದಿಲ್ಲ. ಅದನ್ನೇ ಈಗ ಅಲ್ಲಿ ನೇಕ್ಷೇತ ಎಂಬಲ್ಲಿ ಈಕ್ಷಾ ಶಬ್ದ ಇದೆ. ಚಕ್ಷುರೀಂದ್ರಿಯದಿಂದ ಜ್ಞಾನವನ್ನು ನಿಷೇಧ ಮಾಡಿದ್ದಷ್ಟೇ ಹೊರತು ಸರ್ವಥಾ ಜ್ಞಾನ ಇಲ್ಲ ಅಂತ ಹೇಳಿದ್ದಲ್ಲ. ಶ್ರುತಿಶ್ಚ ನೇಕ್ಷೇತೋದ್ಯಂತಮಾದಿತ್ಯಂ ನಚನಗ್ನಾಂ ಪರಸ್ತ್ರೀಂ ಎಂಬತಕ್ಕಂಥ ಶ್ರುತಿಯಾದರೂ ಯೇಷಾಂ ಸೂರ್ಯೋದಯ ನಗ್ನಳಾದ ಪರಸ್ತ್ರೀ ಇವರ ಚಾಕ್ಷುಷಾ ಏವ ಕಣ್ಣಿನಿಂದಲೇನೆ ವೀಕ್ಷಣಂ ನೋಡುವಿಕೆಯನ್ನು ನ ಅನುಮನ್ಯತೆ ಸಮ್ಮತಿಸುವುದಿಲ್ಲ. ಈಕ್ಷಾ ಎಂಬತಕ್ಕಂಥದ್ದು ಚಾಕ್ಷುಷ ಜ್ಞಾನಂ ಹಿ ಚಕ್ಷುರಿಂದ್ರಿಯದಿಂದ ಬರತಕ್ಕಂತಹ ಜ್ಞಾನವಾಗಿದೆ. ಅನುಮಾನಾಗಮಾದಿಭಿ ಯುಕ್ತಿಯಿಂದ ಮತ್ತು ಶಬ್ದಗಳಿಂದ ಈ ಪ್ರಮಾಣಗಳಿಂದ ತಜ್ಞಾನಂ ಆ ಸೂರ್ಯನ ಉದಯಿಸಿರುವ ಜ್ಞಾನವನ್ನು ಮತ್ತು ಪರಸ್ತ್ರೀ ನಗ್ನಳಾಗಿದೆ ಎಂಬತಕ್ಕಂಥ ಜ್ಞಾನವನ್ನು ಯುಕ್ತಿಯಿಂದ ಮತ್ತು ಶಬ್ದಗಳಿಂದ ಶ್ರುತಿ ವೇದವು ಅನ್ವಮಂಸ್ತ ಅನುಮೋದಿಸಿದೆ. ಅತಃ ಆದ್ದರಿಂದ ತದ್ಬಾಧನಂ ಸೂರ್ಯೋದಯಾದಿಗಳು ಇಲ್ಲವೇ ಇಲ್ಲ, ನಗ್ನಸ್ತ್ರೀ ಇಲ್ಲವೇ ಇಲ್ಲ ಎಂಬತಕ್ಕಂಥದ್ದು ಕುತಃ ಹೇಗೆ ಸಾಧ್ಯ? ಶ್ರುತಿಶ್ಚ ನೇಕ್ಷೇತೋದ್ಯಂತಮಾದಿತ್ಯಂ ಎಂಬತಕ್ಕಂತಹ ಶ್ರುತಿಯಾದರೂ ಯೇಷಾಂ ಸೂರ್ಯೋದಯ ಮತ್ತು ನಗ್ನಳಾದ ಪರಸ್ತ್ರೀ ಇವರ ಚಕ್ಷುಷಾ ಏವ ಚಕ್ಷುರೀಂದ್ರಿಯದಿಂದಲೇ ನೋಡುವಿಕೆಯನ್ನು ನ ಅನುಮನ್ಯತೆ ಅನುಮೋದಿಸುವುದಿಲ್ಲ. ಈಕ್ಷಾ ಚಕ್ಷುರಿಂದ ಬರ್ತಕ್ಕಂತಹ ಈಕ್ಷಾ ಎಂಬತಕ್ಕಂತಹದ್ದು ಚಾಕ್ಷುಷ ಜ್ಞಾನಂ ಚಕ್ಷುರೀಂದ್ರಿಯದಿಂದ ಬರತಕ್ಕಂತಹ ಜ್ಞಾನ. ಅನುಮಾನಾಗಮಾದಿಭಿ ಅನುಮಾನ ಅಂದರೆ ಯುಕ್ತಿ, ಆಗಮ ಶಬ್ದ, ಇವುಗಳಿಂದ ಬರತಕ್ಕಂತಹ ತಜ್ಞಾನಂ ಸೂರ್ಯೋದಯ ಮತ್ತು ನಗ್ನಸ್ತ್ರೀ ಇವರ ಜ್ಞಾನವನ್ನು ಶ್ರುತಿ ವೇದವು ಅನ್ವಮಂಸ್ತ ಅನುಮೋದಿಸಿದೆ. ಅತಃ ಆದ್ದರಿಂದ ತದ್ಬಾಧನಂ ಸೂರ್ಯ ಉದಯ ಮತ್ತು ನಗ್ನಸ್ತ್ರೀ ಇವರು ಇಲ್ಲವೇ ಇಲ್ಲವೇ ಎಂಬತಕ್ಕಂಥದ್ದು ಕುತಃ ಹೇಗೆ ಸಾಧ್ಯ? ಆ ಶಬ್ದ ಕೇಳುತ್ತೆ, ಈ ಶಬ್ದ ಕೇಳಲ್ಲ. ಅದರಿಂದ ಸೂರ್ಯೋದಯವೇ ಇಲ್ಲ, ನಗ್ನಸ್ತ್ರೀಯ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರಕಾರಾಂತರೇಣಾಪಿ ನೇಕ್ಷೇತ ಇತ್ಯಾದಿ ಶ್ರೌತದರ್ಶನ ನಿಷೇಧಸ್ಯ ಅರ್ಥ ಅಬಾಧಕತಾಂ ಉಪಪಾದಯತಿ. ಇನ್ನೊಂದು ರೀತಿಯಲ್ಲಿ ನೇಕ್ಷೇತ ಎಂಬತಕ್ಕಂತಹ ಶ್ರುತಿಯಲ್ಲಿ ಯಾವ ಸೂರ್ಯ ಉದಯವನ್ನು ನೋಡಬಾರ್ದು ಅಂತ ನಿಂದನೆ ಮಾಡಿದ್ದಾರೆ, ಅಲ್ಲಿ ಸೂರ್ಯೋದಯವೇ ಇಲ್ಲ ಅಂತ ಅರ್ಥ ಅಲ್ಲ ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ನೇಕ್ಷೇತ ಇತ್ಯಾದಿ ಶ್ರೌತ ದರ್ಶ ನಿಷೇಧಸ್ಯ ಯಾವ ನೇಕ್ಷೇತ ಎಂಬತಕ್ಕಂಥ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ದರ್ಶನ ಮಾಡಬಾರದು ಎಂಬತಕ್ಕಂಥ ನಿಷೇಧ ಇದೆಯಲ್ಲ, ಅದಕ್ಕೆ ಅರ್ಥ ಅಬಾಧಕತಾಂ ಅಂತ, ಅದು ಅರ್ಥಸತ್ವವನ್ನು ನಿಷೇಧ ಮಾಡೋದಿಲ್ಲ ಎಂಬತಕ್ಕಂಥದ್ದನ್ನು ಪ್ರಕಾರಾಂತರೇಣಾಪಿ ಉಪಪಾದಯಿತು ಇನ್ನೊಂದು ರೀತಿಯಿಂದಲೂ ಕೂಡ ಸಮರ್ಥಿಸ್ತಾ ಇದ್ದಾರೆ. ತಜ್ಞಾನಂ ಸೂರ್ಯೋದಯಾದಿ ಜ್ಞಾನಂ ಮೂಲದಲ್ಲಿ ತಜ್ಞಾನಂ ಅತಃ ತದ್ಬಾಧನಂ ಕುತಃ ಅಂತಿದೆ.
ಅನ್ವಮಂಸ್ತ ತಜ್ಞಾನಂ ಅಂತ. ತಜ್ಞಾನ ಅಂತಂದರೆ ಸೂರ್ಯೋದಯಾದಿಗಳ ಜ್ಞಾನ ಇದೆ, ಯಾವುದನ್ನು ಅನುಮಾನ ಆಗಮಗಳಿಂದ ಪ್ರಮಾಣ ಪ್ರಮಿತವಾಗಿದೆ ಅಂತ ಹೇಳಿದೆ. ದರ್ಶನಾಯೋಗ್ಯ ಧರ್ಮೇಷು ಪೃಥಕ್ತ್ವಸ್ಯ ಚ ದರ್ಶನಂ ಜ್ಞಾನರೂಪಂ ಪ್ರಸಕ್ತಂ ಸ್ಯಾತ್ ಪಶ್ಯಾರ್ಥಂ ತದ್ವದಂತಿ. ನೇಕ್ಷೇತೋದ್ಯಂತಮಾದಿತ್ಯ ಎಂಬತಕ್ಕಂತಹ ಶ್ರುತಿಗೂ ಏವಂ ಧರ್ಮಾನ್ ಪೃಥಕ್ ಪಶ್ಯಂತ ಅನೇವಾನು ವಿಧಾವತೆ ಎಂಬತಕ್ಕಂಥ ಶ್ರುತಿಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನೇಕ್ಷೇತೋದ್ಯಂತಮಾದಿತ್ಯ ಅನ್ನೋದಕ್ಕೇನರ್ಥ? ಉದಯಿಸುವ ಸೂರ್ಯನನ್ನು ನೋಡಬಾರದು ಎಂಬುದಾಗಿ ಅರ್ಥ. ಅಂದರೆ ಉದಯಿಸುವ ಸೂರ್ಯ ಇದ್ದಾನೆ, ಉದಯಿಸುವ ಸೂರ್ಯ ಇದ್ದಾನೆ, ಅವನನ್ನು ನೋಡಬಾರದು ಅಂತ ಅರ್ಥ. ಏವಂ ಧರ್ಮಾನ್ ಪೃಥಕ್ ಪಶ್ಯಮೆಂಬಲ್ಲಿ ಪರಮಾತ್ಮನಿಗೂ ಮತ್ತು ಅವನ ಧರ್ಮಗಳಿಗೂ ಭೇದ ಇದೆ, ತಿಳಿಬಾರ್ದು ಅಂತ ಅರ್ಥ ಅಲ್ಲ, ಭೇದವೇ ಇಲ್ಲ ಅಂತ ಅರ್ಥ. ಇಷ್ಟು ವ್ಯತ್ಯಾಸ. ನೇಕ್ಷೇತೋದ್ಯಂತಮಾದಿತ್ಯ ಎಂಬಲ್ಲಿ ಸೂರ್ಯ ಉದಯವನ್ನು ನೋಡಬಾರ್ದು ಅಂದರೆ ಸೂರ್ಯ ಉದಯವೇ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯ ಉದಯ ಇದೆ, ಪ್ರಮಾಣ ಪ್ರಮಿತವಾಗಿದೆ, ಸೂರ್ಯ ಉದಯವನ್ನು ನೋಡಬಾರದು ಅಂತ. ಏವಂ ಧರ್ಮಾನ್ ಪೃಥಕ್ ಪಶ್ಯಂ ಎಂಬತಕ್ಕಂಥ ಶ್ರುತಿಯಲ್ಲಿ ಆದರೆ ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದವೇ ಇಲ್ಲ ಅಂತ ಅರ್ಥ. ಭೇದ ಇದೆ, ತಿಳಿಬಾರ್ದು ಅಂತ ಅರ್ಥ ಅಲ್ಲ. ಯಾಕೆ ಅಂತಂದರೆ ದರ್ಶನ ಅಯೋಗ್ಯ ಧರ್ಮೇಶು, ಯಾವುದು ಕಣ್ಣಿನಿಂದ ನೋಡಲಿಕ್ಕೆ ಆಗದೇ ಇರತಕ್ಕಂತಹ ವಸ್ತು ವಿಷಯದಲ್ಲಿ ಜ್ಞಾನವನ್ನು ನಿಷೇಧ ಮಾಡ್ತಾ ಇದ್ದಾರೋ ಪೃಥಕ್ತಸ್ವಚ ದರ್ಶನಂ, ಅಲ್ಲಿ ಪ್ರತ್ಯೇಕವಾಗಿ ತಿಳಿಯಬಾರದು. ಪ್ರತ್ಯೇಕವಾಗಿ ತಿಳಿದರೆ ಅದನ್ನು ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೋ ಅಂಥ ಕಡೆಯಲ್ಲಿ ಆ ವಸ್ತು ಇದೆಯಲ್ಲ ದರ್ಶನ ಅಯೋಗ್ಯವಾಗಿರ್ತಕ್ಕಂಥದ್ದು, ಇಲ್ಲವೇ ಇಲ್ಲ ಅಂತ ಅರ್ಥ. ಜ್ಞಾನರೂಪಂ ಪ್ರಸಕ್ತಂ ಸ್ಯಾತ್, ಅದು ಚಾಕ್ಷುಷ ಜ್ಞಾನ ಅಂತಲ್ಲ, ಮತ್ತು ಅದರ ಸಾಮಾನ್ಯ ಜ್ಞಾನ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತಿದೆ. ಧರ್ಮಗಳನ್ನು ಸಾಮಾನ್ಯವಾಗಿ ತಿಳಿಯೋದು. ಸಾಮಾನ್ಯವಾಗಿ ತಿಳಿಯೋದು ಅಂತಂದರೆ ಪರಮಾತ್ಮನಲ್ಲಿ ಭೇದ ಇದೆ, ಪರಮಾತ್ಮನಿಗೂ ಪರಮಾತ್ಮನ ಧರ್ಮಕ್ಕೂ ಭೇದ ಇದೆ ಅಂತ ತಿಳಿಯೋದು. ನೋಡೇ ತಿಳಿಬೇಕು ಅಂತಲ್ಲ. ಅಲ್ಲಿ ನೇಕ್ಷೇತ ಆಮೇಲೆ ಈಕ್ಷಾ ಇದೆ, ಇಲ್ಲಿ ಪಶ್ಯ ಅಂತಿದೆ, ವ್ಯತ್ಯಾಸ ಇದೆ. ಅಲ್ಲಿರೋದು ನೇಕ್ಷೇತ ಎಂಬಲ್ಲಿ ಈಕ್ಷಧಾತು ಇರೋದು, ಈಕ್ಷ ದರ್ಶನೆ ಚಕ್ಷುರ ಜ್ಞಾನ. ಇಲ್ಲಿ ಪಶ್ಯನ್ ಅಂತ ಸಾಧಾರಣ ಜ್ಞಾನ. ಅದನ್ನು ಹೇಳ್ತಾ ಇದ್ದಾರೆ ಪಶ್ಯಾರ್ಥಂ ತದ್ವದಂತಿ ಅಂತ. ಪಶ್ಯಧಾತುವಿಗೆ ಅರ್ಥ ಏನು? ಸಾಮಾನ್ಯ ಜ್ಞಾನ. ಹಾಗಾದರೆ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಸಾಮಾನ್ಯ ಭೇದ ಜ್ಞಾನವೂ ಇರಬಾರ್ದು. ಅಂದರೆ ಭೇದ ಇದೆ ಅಂತ ತಿಳಿದ್ರೆ ಅದರಿಂದ ಅನರ್ಥವಾಗುತ್ತೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ದರ್ಶನ ಅಯೋಗ್ಯ ಧರ್ಮೇಶು, ಕಣ್ಣಿಗೆ ವಿಷಯವಲ್ಲದೇ ಇರತಕ್ಕಂತಹ ಅತೀಂದ್ರಿಯವಾದಂತಹ ಧರ್ಮದ ವಿಷಯದಲ್ಲಿ ಪೃಥಕ್ತ್ವಸ್ಯ ಭೇದದ ದರ್ಶನಂ ತಿಳಿವಿಕೆಯು ಜ್ಞಾನರೂಪಂ ಜ್ಞಾನರೂಪವೇ ಪ್ರಸಕ್ತಂ ಸ್ಯಾತ್ ಪ್ರಸಕ್ತವಾಗಿದೆ. ಅಂದರೆ ಅದರ ಜ್ಞಾನವೇ ಇರಬಾರದು ಅಂತ ಅರ್ಥ. ಪಶ್ಯಾರ್ಥಂ ಪಶ್ಯ ಎಂಬತಕ್ಕಂತಹ ಧಾತುವಿನ ಅರ್ಥವು ತತ್ ಸಾಮಾನ್ಯ ಜ್ಞಾನ ಎಂಬತಕ್ಕಂಥದ್ದು ಆಗಿದೆ ಎಂಬುದಾಗಿ ವದಂತಿ ವೈಯಾಕರಣಿಕರು ಹೇಳ್ತಾರೆ. ವ್ಯಾಕರಣವನ್ನು ತಿಳಿದವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತಿದೆ. ಪಶ್ಯ ಶಬ್ದಕ್ಕೇನರ್ಥ? ಸಾಮಾನ್ಯ ಜ್ಞಾನ ಅಂತ ಅರ್ಥ. ನೀವು ಇದರಲ್ಲಿ ಕೇಳಿ, ವ್ಯಾಕರಣದಲ್ಲಿ ಏನಿದೆ? ದೃಶಿರ್ಪ್ರೇಕ್ಷಣೆ ಅಂತಿದೆ. ಅದು ಪಶ್ಯ ಅಂತಕ್ಕಂಥದ್ದಕ್ಕೆ ಸಾಮಾನ್ಯ ಜ್ಞಾನ ಅಂತ ಅವರ ಅರ್ಥ ಹೇಳಿದ್ದಾರೆ ವೈಯಾಕರಣಿಕ. ಅದರಿಂದ ಪಶ್ಯ ಶಬ್ದಕ್ಕೆ ಸಾಮಾನ್ಯ ಜ್ಞಾನ. ಈಕ್ಷ ಅಂದರೆ ನೇಕ್ಷೇತ ಎಂಬಲ್ಲಿ ಈಕ್ಷೇತ ಅಂತಿದೆಯಲ್ಲ, ಅದಕ್ಕೆ ಚಕ್ಷುರಿಂದ್ರಿಯ ಜ್ಞಾನ. ಹಾಗಾದರೆ ಸೂರ್ಯ ಉದಯವನ್ನು ನೋಡಬಾರದು ಅಂತ ಚಕ್ಷುರಿಂದ್ರಿಯ ಜ್ಞಾನ ನಿಷೇಧ ಮಾಡಿದ್ದಾರೆ. ಭಗವಂತನಿಗೂ ಭಗವಂತನ ಧರ್ಮಕ್ಕೂ ಭೇದ ಸಾಮಾನ್ಯ ಜ್ಞಾನ ನಿಷೇಧ ಮಾಡಿದ್ದಾರೆ. ಅಂದರೆ ಭೇದ ಸಾಮಾನ್ಯ ಜ್ಞಾನ ನಿಷೇಧ ಮಾಡಿದ್ರಿಂದ ಭೇದ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾಕೆ ಅದನ್ನೇ ಹೇಳ್ತಾ ಇದ್ದಾರೆ, ದರ್ಶನ ಅಯೋಗ್ಯ ಧರ್ಮೇಶು. ಭಗವಂತನಲ್ಲಿರುವ ಧರ್ಮಗಳಿದೆಯಲ್ಲ ಚಕ್ಷುರಿಂದ್ರಿಯಕ್ಕೆ ಯೋಗ್ಯ ಅಲ್ಲ. ಯಾವ ವಸ್ತು ಚಕ್ಷುರಿಂದ್ರಿಯಕ್ಕೆ ಯೋಗ್ಯವೋ ಅದರ ಧರ್ಮ ಚಕ್ಷುರಿಂದ್ರಿಯಕ್ಕೆ ಯೋಗ್ಯವಾಗುತ್ತೆ. ಭಗವಂತ ಚಕ್ಷುರಿಂದ್ರಿಯಕ್ಕೆ ಯೋಗ್ಯನಾಗಿದ್ದರೆ ಭಗವಂತನಲ್ಲಿರುವ ಧರ್ಮಗಳು, ಸ್ವಾತಂತ್ರ್ಯ, ಸರ್ವಶಕ್ತಿ ಅದೆಲ್ಲವೂ ಚಕ್ಷುರಿಂದ್ರಿಯಕ್ಕೆ ಯೋಗ್ಯ ಆಗ್ತಿತ್ತು. ಭಗವಂತ ಕಾಣ್ತಾನ? ಅತೀಂದ್ರಿಯ.
ಅಂದರೆ ಅತೀಂದ್ರಿಯವಾದ ವಸ್ತುವಿನಲ್ಲಿರತಕ್ಕಂತಹ ಧರ್ಮಗಳಿಗೆ ಪೃಥಕ್ತ್ವ ದರ್ಶನ ನಿಷೇಧ ಮಾಡಿದ್ದಾರೆ. ಅದು ಸಾಮಾನ್ಯ ಜ್ಞಾನವನ್ನು ನಿಷೇಧ ಮಾಡಿದಂತೆ ಆಯಿತು. ಪಶ್ಯ ಶಬ್ದಕ್ಕೆ ಸಾಮಾನ್ಯ ಜ್ಞಾನ ಅಂತ ವ್ಯಾಕರಣದ ರೀತಿ ಸಿದ್ಧವಾಗಿದೆ. ದರ್ಶನ ಅಯೋಗ್ಯ ಧರ್ಮೇಶು, ಚಕ್ಷುರಿಂದ್ರಿಯಕ್ಕೆ ವಿಷಯವಲ್ಲದ ಅತೀಂದ್ರಿಯವಾಗಿರತಕ್ಕಂತಹ ಭಗವಂತನ ಧರ್ಮಗಳಲ್ಲಿ ಪೃಥಕ್ತ್ವಸ್ಯ ಚ ದರ್ಶನಂ ಅಂದರೆ ಪ್ರತ್ಯೇಕವಾಗಿ ತಿಳಿವಿಕೆ ಎಂಬತಕ್ಕಂಥದ್ದು ಜ್ಞಾನರೂಪಂ ಸಾಮಾನ್ಯ ಜ್ಞಾನವೇ ಆಗಿದೆ. ಪ್ರಸಕ್ತಂ ಸ್ಯಾತ್, ಸಾಮಾನ್ಯ ಜ್ಞಾನವೇ ಪ್ರಸಕ್ತವಾಗುತ್ತದೆ. ಪಶ್ಯಾರ್ಥಂ, ಪಶ್ಯ ಎಂಬತಕ್ಕಂತಹ ಅರ್ಥವು ತತ್ ಜ್ಞಾನರೂಪವಾಗಿದೆ ಎಂಬತಕ್ಕಂಥದ್ದು ವದಂತಿ, ವೈಯಾಕರಣಿಕರು ಕೂಡ ಹೇಳುತ್ತಾರೆ. ಉಕ್ತ ಪ್ರಕಾರದ್ವಯಮಪಿ ಏವಂ ಧರ್ಮಾನಿತಿ ಶ್ರುತೋ ನ ಘಟತೆ ಇತ್ಯಾಹ ದರ್ಶನ ಅಯೋಗ್ಯ ಇತಿ ಅಂತ. ಹಿಂದೆ ಹೇಳಿದ ಎರಡು ರೀತಿಯಾಗಿರ್ತಕ್ಕಂಥ ಅರ್ಥ. ಒಂದು ಪ್ರಮಾಣ ಪ್ರಮಿತವಾಗಿದ್ದು ಅದನ್ನು ನಿಷೇಧ ಮಾಡಿದರೆ ಆವಾಗ ಅದು ಸವಿತೃಶಿಶಿರ, ಅದು ನಿಷೇಧ ಮಾಡಿದ್ದಾರೆ, ಅದು ಇಲ್ಲವೇ ಇಲ್ಲ ಅಂತ ಅರ್ಥ. ಇನ್ನು ಉದಯಿಸುವ ಸೂರ್ಯನನ್ನು ನೋಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೇನರ್ಥ? ಉದಯಿಸುವ ಸೂರ್ಯನೇ ಇಲ್ಲ ಅಂತ ಅರ್ಥ ಅಲ್ಲ, ಉದಯಿಸುವ ಸೂರ್ಯನನ್ನು ನೋಡಬಾರದು ಎಂಬುದಾಗಿ ಅರ್ಥ ಅಂತ. ಅದರಿಂದ ಶ್ರುತಿ ಏನು ಮಾಡ್ತಾ ಇದೆ? ನೇಕ್ಷೇತ ಎಂಬಲ್ಲಿ ಅವರಿಗೆ ಚಕ್ಷುರಿಂದ್ರಿಯದ ಜ್ಞಾನವನ್ನು ನಿಷೇಧ ಮಾಡ್ತಾ ಇದೆ, ಅನುಮಾನಾಗಮಗಳಿಂದ ಆ ಜ್ಞಾನವನ್ನು ಅನುಮೋದನೆ ಮಾಡ್ತಾ ಇದೆ. ಹೀಗೆ ಈಕ್ಷ ಎಂಬತಕ್ಕಂಥ ಶಬ್ದ ಚಕ್ಷುರಿಂದ್ರಿಯದಿಂದ ಅದು ಜ್ಞಾನವನ್ನು ನಿಷೇಧ ಮಾಡಿ ಅನುಮಾನಾಗಮಗಳಿಂದ ಅನುಮೋದನೆ ಮಾಡ್ತಾ ಇದೆ ಅಂತ ಒಂದು ಕಾರಣ. ಎರಡನೇದು ಪ್ರಮಾಣ ಪ್ರಮಿತವಾಗಿದೆ. ಅದು ಈ ಎರಡು ಕಾರಣದಿಂದ ಉಕ್ತ ಪ್ರಕಾರದ್ವಯಮಪಿ, ಈ ಎರಡು ರೀತಿಯಾದದ್ದು ಏವಂ ಧರ್ಮಾನಿತಿ ಶ್ರುತೋ ನ ಘಟದೆ. ನೇಕ್ಷೇತೋದ್ಯಂತಮಾದಿತ್ಯ ಎಂಬತಕ್ಕಂಥ ಶ್ರುತಿಯಲ್ಲಿ ಏನು ಅರ್ಥ ಹೇಳ್ತೇವೋ ಆ ರೀತಿಯಾದ ಅರ್ಥವನ್ನು ಏವಂ ಧರ್ಮಾನ್ ಪೃಥಕ್ವಶ್ಯಂ ಎಂಬ ವಾಕ್ಯಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ ಅಯೋಗ್ಯ ಧರ್ಮೇಶು, ಅದಕ್ಕೇನರ್ಥ? ಅತೀಂದ್ರಿಯ ಭಗವದ್ಧರ್ಮೇಶು, ಅತೀಂದ್ರಿಯವಾಗಿರ್ತಕ್ಕಂತಹ ಭಗವಂತನ ಧರ್ಮಗಳಲ್ಲಿ. ಭಗವಂತನ ಸ್ವಾತಂತ್ರ್ಯ ಅಥವಾ ಸರ್ವಶಕ್ತತ್ವ, ಸರ್ವಜ್ಞತ್ವ ಇದೆಲ್ಲವೂ ಕೂಡ ಅದು ಭಗವಂತನ ಧರ್ಮ. ಭಗವಂತ ಅತೀಂದ್ರಿಯ, ಅತೀಂದ್ರಿಯನಾದ ಭಗವಂತನ ಧರ್ಮ. ಅವನಲ್ಲಿ ದರ್ಶನ ಏನು ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತ ಅದನ್ನು ದರ್ಶನ ಮಾಡಿದ್ರೆ ಅಂತ ಹೇಳ್ತಾರೆ. ದರ್ಶನ ಶಬ್ದ ಇದೆ, ಪಶ್ಯನ್ ಅಂತ. ಆ ದರ್ಶನ ಅದಕ್ಕೇನರ್ಥ? ಜ್ಞಾನ ಅಂತ ಅರ್ಥ, ಹೊರತು ಚಕ್ಷುರಿಂದ್ರಿಯ ಜ್ಞಾನ ಅಂತ. ಯಾಕೆ? ಅತೀಂದ್ರಿಯ, ಅತೀಂದ್ರಿಯ ಆದ್ದರಿಂದ ಚಕ್ಷುರಿಂದ್ರಿಯ ಜ್ಞಾನವನ್ನು ಹೇಳ್ತಾ ಇದ್ದ. ಅದು ಹಾಗೇನೆ. ಭಗವಂತನಂತೆಯೇ ಯಾವುದು? ಎಲ್ಲವೂ ಆಗಲ್ಲ. ಹೌದು ಹೌದು, ಲಕ್ಷ್ಮಿಯನ್ನು ಬಿಟ್ಟು ಉಳಿದವರಿಗೆ ಗೋಚರ ಆಗಲ್ಲ. ಅನೇನ ಸೂರ್ಯೋದಯಾತ್ ಸೂರ್ಯೋದಯಾವಿವ ಉತ್ಸರ್ಗನ್ಯಾಯಾಪವಾದಂ ಕೈಶ್ಚಿತ್ ಪ್ರತ್ಯಕ್ಷೇಣ ದೃಶ್ಯಮಾನತ್ವಂ ಪ್ರಕೃತೇ ನಾಸ್ತಿ ಇತಿ ಸೂಚಿತಂ. ಅದೇನು ಹೇಳಿದಂತಾಯಿತು? ಸೂರ್ಯೋದಯದಲ್ಲಿ ಕೆಲವರಾದರೂ ಕೂಡ ಪ್ರತ್ಯಕ್ಷದಿಂದ ಸೂರ್ಯೋದಯವನ್ನು ನೋಡ್ತಾರೆ. ಆದರೆ ಭಗವಂತನ ಧರ್ಮಗಳಲ್ಲಿ ಭೇದವನ್ನು ಲಕ್ಷ್ಮೀದೇವಿಯು ನೋಡಲ್ಲ. ಭಗವಂತನ ಧರ್ಮವನ್ನು ನೋಡ್ತಾಳೆ, ಭಗವಂತನ ಧರ್ಮಗಳಲ್ಲಿ ಭೇದವನ್ನು ಲಕ್ಷ್ಮೀದೇವಿಯು ನೋಡಲ್ಲ. ಆದ್ದರಿಂದ ಸೂರ್ಯೋದಯ ಆಗಿದೆ ಎಂಬುದಾಗಿ ದೇವತೆಗಳು, ದೈತ್ಯರು, ಸೂರ್ಯ, ದೋಷಜ್ಞಾನ ಇಲ್ಲದೇ ಇರತಕ್ಕಂಥವರು, ಅಜ್ಞಾನಿಗಳು ಎಲ್ಲ ನೋಡ್ತಾರೆ. ಹೇಗೋ ಹಾಗೆ ಭಗವಂತನಲ್ಲಿ ಭೇದವನ್ನು, ಗುಣಗಳಿಗೂ ಭಗವಂತನಿಗೂ ಭೇದವನ್ನು ಯಾರು ಕಾಣ್ತಾರೆ? ಭಗವಂತನ ಧರ್ಮಗಳನ್ನು ಅತೀಂದ್ರಿಯ ಕಾಣುವವರೇ ಇಲ್ಲ. ಯಾರು ಅತೀಂದ್ರಿಯವಾದ್ದನ್ನು ಕಾಣುವಂಥ ಶಕ್ತಿ ಉಳ್ಳವರಾಗಿದ್ದಾರೋ ಅವರು ಭೇದನ ಕಾಣೋದಿಲ್ಲ. ಅಂದರೆ ಯಾರಿಗೂ ಕೂಡ ಭಗವಂತನ ಧರ್ಮಗಳಲ್ಲಿ ಭೇದ ದರ್ಶನ ಯಾರಿಗೂ ಆಗಿಲ್ಲ. ಇಲ್ಲಿ ಸೂರ್ಯೋದಯ ಆಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ಸೂರ್ಯೋದಯಾದಾವಿವ ಉತ್ಸರ್ಗನ್ಯಾಯ ಅಪವಾದಕಂ ಕೈಶ್ಚಿತ್ ಪ್ರತ್ಯಕ್ಷೇಣ ದೃಶ್ಯಮಾನತ್ವ.
ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಯಾರಾದರೂ ಪ್ರತ್ಯಕ್ಷದಿಂದ ಕಂಡಿದ್ದಾರೆ ಎಂಬತಕ್ಕಂಥದ್ದು ಪ್ರಕೃತೇ ನಾಸ್ತಿ, ಇಲ್ಲವೇ ಇಲ್ಲ. ಏವಂಚ ಯಸ್ಯ ಅರ್ಥಸ್ಯ ಸತ್ತಾಯಾಂ ಪ್ರಬಲಂ ಪ್ರತ್ಯಕ್ಷಂ ಆಗಮೋ ವಾ ಸ್ಪಷ್ಟಮಸ್ತಿ ತತ್ರ ತದ್ದರ್ಶನನಿಂದಾಯಾಂ ನಿಷೇಧಾದೇವ ಪಾಪಹೇತುತ. ಎಲ್ಲಿ ಯಾವುದು ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷ ಅಥವಾ ಆಗಮ ಎಂಬತಕ್ಕಂಥದ್ದು ಪ್ರಮಾಣವಾಗಿದೆಯೋ ಅದನ್ನು ನಿಷೇಧ ಮಾಡಿದ್ದಾರೆ ಅಂತಂದರೆ ಅದಕ್ಕೇನರ್ಥ? ಆ ದರ್ಶನ ನಿಂದಾಯ, ಅದು ನಿಷಿದ್ಧವಾಗಿದೆ, ಆದ್ದರಿಂದ ಅದು ಪಾಪಕ್ಕೆ ಕಾರಣವಾಗುತ್ತೆ ಹೊರತು ಆ ಉದಯವೇ ಇಲ್ಲ ಅಂತ ಅರ್ಥ ಅಲ್ಲ, ವಸ್ತುವೇ ಇಲ್ಲ ಅಂತ ಅರ್ಥ ಅಲ್ಲ. ಯಸ್ಯ ಚ ಅರ್ಥಸ್ಯ ಸತ್ತಾಯಾಂ ಪ್ರಬಲಂ ಪ್ರತ್ಯಕ್ಷಂ ಆಗಮೋ ವಾ ನಾಸ್ತಿ. ಯಾವ ವಸ್ತು ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರಬಲವಾದ ಪ್ರತ್ಯಕ್ಷ ಆಗಲಿ ಆಗಮವಾಗಲಿ ಇಲ್ಲವೋ, ಭಗವಂತನ ಧರ್ಮಗಳಿಗೂ ಭಗವಂತನಿಗೂ ಭೇದ ವಿಷಯದಲ್ಲಿ ಪ್ರತ್ಯಕ್ಷ ಆಗಲಿ ಆಗಮ ಆಗಲಿ ಇಲ್ಲ. ತಸ್ಯ ದರ್ಶನನಿಂದಾಯ, ಅದನ್ನು ನೋಡೋದು ತಪ್ಪು ಎಂಬುದಾಗಿ ಹೇಳಿದ್ದಾರೆ ಅಂತಂದರೆ ಆವಾಗ ಮಿಥ್ಯಾದೃಷ್ಟಿತ್ವಾದೇವ ಪಾಪಹೇತು. ಇಲ್ಲದೇ ಇದ್ದದ್ದನ್ನು ತಿಳಿದಿದ್ದರಿಂದಲೇ ಮಿಥ್ಯಾದೃಷ್ಟಿ. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇಲ್ಲ, ಇಲ್ಲದೇ ಇದ್ದದ್ದನ್ನು ನೀವು ತಪ್ಪಾಗಿ ತಿಳಿದಿದ್ದೀರಿ, ಆದ್ದರಿಂದಾಗಿ ಪಾಪಹೇತುತ್ವ. ಅಂದರೆ ಈಗ ಎರಡು ರೀತಿಯಲ್ಲಿ ಪಾಪಹೇತುತ್ವನ ಹೇಳಿದಂತೆ ಆಯಿತು. ಯಾವ ವಿಷಯ ಪ್ರತ್ಯಕ್ಷ ಆಗಮಗಳಿಂದ ಸಿದ್ಧವಾಗಿದೆಯೋ ಅಂಥ ವಿಷಯದಲ್ಲಿ ನಿಂದನೆ ಮಾಡಿದ್ದಾರೆ ಅಂತಂದರೆ ಆವಾಗ ಅದನ್ನು ನೋಡಲೇಬಾರದು ಅಂತ ಅರ್ಥ. ಅಂದರೆ ಚಕ್ಷುರಿಂದ್ರಿಂದ ನೋಡಬಾರದು, ಅದು ಪಾಪಕ್ಕೆ ಕಾರಣ ಅಂತ. ಯಾವ ವಿಷಯದಲ್ಲಿ ಪ್ರತ್ಯಕ್ಷ ಆಗಮ ಪ್ರಮಾಣ ಇಲ್ಲವೋ ಅದರ ದರ್ಶನ ನಿಂದನೆ ಮಾಡಿದ್ದಾರೆ ಅಂತಂದರೆ ಸ್ವತಃ ಅದು ಮಿಥ್ಯಾಭೂತವಾದದ್ದು, ಅದನ್ನು ತಿಳಿದ್ರೇ ದೋಷಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ಅರ್ಥ. ಧರ್ಮಭೇದೋಸ್ತೀತಿ ಸಾಕ್ಷಾತ್ ಭೇದ ಪ್ರತಿಪಾದಕ ಶ್ರುತ್ಯಭಾವಾತ್ ನಿತ್ಯ ಈಶ್ವರ ಧರ್ಮೇಶು ಏಕಸತ್ವೇಪಿ ಅಪರನಾಶಾಖ್ಯ ಸಂಕೀರ್ಣ ಧರ್ಮ್ಯಾದಿ ಭೇದ ಅಸಾಧಾರಣಲಿಂಗ ಅಭಾವಾಚ್ಚ ಅಂತ. ಇನ್ನು ಪರಮಾತ್ಮನಲ್ಲಿ ಆಗಬೇಕಾದ್ರೆ ಧರ್ಮಭೇದ ಸ್ಥಿತಿ ಸಾಕ್ಷಾತ್ ಭೇದ ಪ್ರತಿಪಾದಕ ಶ್ರುತ್ಯಭಾವಾತ್. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇದೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಯಾವುದಿದೆ? ಯಾವುದೂ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನಲ್ಲಿರುವ ಧರ್ಮಗಳಿಗೂ ಭೇದವನ್ನು ಹೇಳ್ತಕ್ಕಂಥ ಶ್ರುತಿ ಇಲ್ಲ. ಧರ್ಮಭೇದ ಅಸ್ತಿ, ಪರಮಾತ್ಮನಲ್ಲಿರುವಂತಹ ಧರ್ಮಗಳಿಗೆ ಭೇದ ಇದೆ ಎಂಬುದಾಗಿ ತಿಳಿಸಿಕೊಡ್ತಕ್ಕಂತಹ ಶ್ರುತಿ ಎಂಬತಕ್ಕಂಥದ್ದಿಲ್ಲ. ಇನ್ನು ಇನ್ನೊಂದು ರೀತಿಯಲ್ಲಿ ಯುಕ್ತಿ ಹೇಳ್ಬೋದು. ಯಾವುದು ಅಂತಂದರೆ ನಿತ್ಯ ಈಶ್ವರ ಧರ್ಮೇಶು, ನಿತ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಆ ನಿತ್ಯನಾಗಿರ್ತಕ್ಕಂಥ ಪರಮಾತ್ಮನ ಧರ್ಮಗಳಲ್ಲಿ ಆವಾಗ ಏಕಸತ್ವೇಪಿ ಅಪರನಾಶಾಖ್ಯ ಸಂಕೀರ್ಣ ಧರ್ಮ್ಯಾದಿ ಭೇದ ಅಸಾಧಾರಣ ಲಿಂಗಾಭಾವಾಚ್ಚ ಅಂತ. ಇವಾಗ ಜೀವನಿಗೂ ಜೀವನ ಧರ್ಮಕ್ಕೂ ಭೇದ ಇದೆ. ಯಾಕೆ? ಜೀವ ಇರ್ತಾನೆ, ಜೀವನ ಧರ್ಮಗಳಿರೋದಿಲ್ಲ. ನೋಡಿ, ನಾವಿರ್ತೇವೆ, ವಯಸ್ಸಾದ ಮೇಲೆ ನೆನಪಿರಲ್ಲ. ದೇಹ ಇರುತ್ತೆ, ಸೌಂದರ್ಯ ಇರಲ್ಲ. ಹಾಗಾದರೆ ಜೀವನಿಗೆ ಜೀವನ ಧರ್ಮ, ಶರೀರ ಮತ್ತು ಶರೀರದ ಧರ್ಮ ನೋಡಿ, ಒಂದಿದೆ ಒಂದಿಲ್ಲ. ಶರೀರ ಇದೆ, ಯೌವನಾವಸ್ಥೆಯಲ್ಲಿ ಒಳ್ಳೆ ಸೌಂದರ್ಯ ಇತ್ತು, ವಾರ್ಧಕ್ಯಾವಸ್ಥೆ ಬಂದಾಗ ಸೌಂದರ್ಯ ಇಲ್ಲ. ಹಾಗಾದರೆ ಒಂದಿದೆ, ಶರೀರ ಇದೆ, ಧರ್ಮ ಇಲ್ಲ ಅಂತ. ಅದು ಏಕಸತ್ವೇಪಿ ಅಪರನಾಶ ಎಂಬತಕ್ಕಂಥದ್ದಿದೆ. ಅದರಿಂದ ಏನು ಮಾಡಬೇಕು? ಶರೀರ ಮತ್ತು ಧರ್ಮ ಬೇರೆ ಅಂತ ಹೇಳಬೇಕು. ಇದು ಭೇದಕ ಲಿಂಗ. ಹಾಗೆಯೇ ಭಗವಂತನಿಗೂ ಭಗವಂತನ ಧರ್ಮಕ್ಕೂ ಭಗವಂತ ಇದ್ದಾನೆ, ಭಗವಂತನಲ್ಲಿ ಕಾರುಣ್ಯ ಇಲ್ಲ, ಸಾರ್ವಜ್ಞ ಇಲ್ಲ, ಸರ್ವಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಯಾವುದಾದ್ರು ಲಿಂಗ ಇದೆಯಾ? ಇಲ್ಲ. ಅದರಿಂದ ಧರ್ಮ ಇದೆ, ಧರ್ಮ ನಾಶ ಆಗುತ್ತೆ. ಧರ್ಮ ಇದ್ದರೂ ಕೂಡ ಧರ್ಮ ಇಲ್ಲ ಎಂಬುದಾಗಿ ಒಂದಿದ್ದು ಒಂದಿಲ್ಲ ಅಂತ ಆಗತಕ್ಕಂಥದ್ದು ಕೂಡ ಧರ್ಮಿಗಳಿಗೆ ಭೇದ ಏನು ಅನ್ನೋದರಲ್ಲಿ ಲಿಂಗ ಆಗುತ್ತೆ. ನಮ್ಮಲ್ಲಿರುವ ಸೌಂದರ್ಯಕ್ಕೂ ನಮ್ಮ ದೇಹಕ್ಕೂ ಭೇದ ಇದೆ. ಯಾಕೆ? ಶರೀರ ಇದ್ದರೂ ಸೌಂದರ್ಯ ಇರಲ್ಲ, ಇದು ಲಿಂಗ. ಹಾಗೆ ಪರಮಾತ್ಮನಲ್ಲಿಯೂ ಕೂಡ ಗುಣಗಳಿದೆ, ಪರಮಾತ್ಮ ಇದ್ದಾನೆ, ಗುಣಗಳಿಲ್ಲ ಅಂತ ಹೇಳ್ತಕ್ಕಂಥದ್ದು ಮಾಡಲಿಕ್ಕೆ ಯಾವ ಲಿಂಗವೂ ಇಲ್ಲ. ಹೆತ್ವಂತರಂಚಾಹ ಅಷ್ಟೇ ಅಲ್ಲದೇನೆ ಇನ್ನೊಂದು ಕಾರಣವನ್ನು ಕೂಡ ಹೇಳ್ತಾ ಇದ್ದಾರೆ. ಪಶ್ಯಾರ್ಥಂ, ಪಶ್ಯತಿ ಧಾತೋ ಅರ್ಥಂ. ಪಶ್ಯಾರ್ಥಂ ಅಂತಂದರೆ ಪಶ್ಯತಿ ಎಂಬತಕ್ಕಂಥ ಧಾತುವಿಗೆ ಅರ್ಥ. ಏನು ಹೇಳ್ತಾರೆ? ತಜ್ಞಾನ ಮಾತ್ರಂ ಅಂತ. ತತ್ ಅಂದರೆ ಕೇವಲ ಜ್ಞಾನ ಅಂತ ಅರ್ಥ.
ಹಿ ಇತ್ಯನೇನ, ಹಿ ಎಂಬುದಾಗಿ ಶ್ಲೋಕದಲ್ಲಿದೆ. ಏನೇಂತ ಹೇಳ್ತಾರೆ ಅಂತಂದರೆ, ವದಂತಿ ಹಿ ಅಂತಂದರೆ ಪಶ್ಯಾರ್ಥೈಶ್ಚ ಅನಾಲೋಚನೆ ಇತಿ ಸೂತ್ರಂ ಸೂಚಯತಿ. ವೈಯಾಕರಣಿಕರ ಪಾಣಿನಿಯ ಸೂತ್ರ ಇದು. ಪಶ್ಯ ಎಂಬತಕ್ಕಂಥದ್ದು ಅನಾಲೋಚನೆ ಅಂತ. ಈ ಅರ್ಥದಲ್ಲಿ ಆ ಪಶ್ಯ ಎಂಬತಕ್ಕಂತಹ ಧಾತು ಎಂಬತಕ್ಕಂಥದ್ದು ಇದೆ ಎಂಬುದಾಗಿ, ಜ್ಞಾನ ಸಾಮಾನ್ಯ ಎಂಬ ಅರ್ಥದಲ್ಲಿ ಪಶ್ಯ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ವೈಯಾಕರಣಿಕರ ವಾಕ್ಯವೂ ಇದೆ. ತಸ್ಮಾತ್ ತಸ್ಯ ನಿಷೇಧೇ ಸ್ಯಾತ್ ಅಪ್ರಮಾಣಿಕತೈವ ಹಿ ಅರ್ಥಾಭಾವಾವಿನಾಭೂತ ನಿಂದಾ ಸರ್ವತ್ರ ಚೇದೃಶಿ. ಅದರಿಂದ ಎಲ್ಲಿ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದವನ್ನು ಹೇಳತಕ್ಕಂತಹ ಪ್ರಮಾಣ ಇಲ್ಲ, ಭೇದ ದರ್ಶನವನ್ನು ನಿಂದನೆ ಮಾಡಿದ್ದಾರೆ. ಅಂದರೆ ಏನರ್ಥ? ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ತಸ್ಮಾತ್ ತಸ್ಯ ನಿಷೇಧೆ, ದರ್ಶನವನ್ನು ನಿಷೇಧ ಮಾಡಿರೋದ್ರಿಂದ, ಅಪ್ರಾಮಾಣಿಕವಾದ ದರ್ಶನವನ್ನು ನಿಷೇಧ ಮಾಡಿರೋದ್ರಿಂದ ಅಪ್ರಾಮಾಣಿಕತೆ ಇವ, ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಎಂಬುದಾಗಿ ಸಿದ್ಧವಾಗುತ್ತೆ. ಅದು ಅರ್ಥಾಭಾವಾವಿನಾಭೂತ ನಿಂದಾ ಸರ್ವತ್ರ ಚೇಜಶಿ ಅಂತ. ಎಲ್ಲಿ ನಿಂದೆಯನ್ನು ಮಾಡಿರ್ತಾರೋ ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಅರ್ಥಾಭಾವ ಅವಿನಾಭೂತ. ಎಲ್ಲಿ ಪದಾರ್ಥ ಎಂಬತಕ್ಕಂಥದ್ದು ಇಲ್ಲವೋ ಅಂಥ ಕಡೆಯಲ್ಲಿ ಆವಾಗ ಆ ವಸ್ತು ಅಪ್ರಾಮಾಣಿಕವೇ ಆಗಿದೆ. ಯಾವ ವಸ್ತು ಎಂಬತಕ್ಕಂಥದ್ದಿಲ್ವೋ ನಿಂದನೆ ಮಾಡಿದ್ದಾರೋ, ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದ ಇಲ್ಲ, ಭೇದ ದರ್ಶನ ಮಾಡಬಾರ್ದು ಅಂತ ಹೇಳಿದ್ದಾರೆ, ನಿಂದನೆ ಮಾಡಿದ್ದಾರೆ. ಆದ್ದರಿಂದ ಆ ಭೇದ ಎಂಬತಕ್ಕಂಥದ್ದು ಅಪ್ರಾಮಾಣಿಕ, ಅಂದರೆ ಆ ವಸ್ತುವೇ ಇಲ್ಲ, ಭೇದವೇ ಇಲ್ಲ ಅಂತ ತೀರ್ಮಾನ ಮಾಡುತ್ತೆ. ತಸ್ಮಾತ್ ಆದ್ದರಿಂದ ತಸ್ಯ ಜ್ಞಾನ ಸಾಮಾನ್ಯದ ನಿಷೇಧವನ್ನು ಮಾಡಿದರೆ ಅಪ್ರಾಮಾಣಿಕತ, ಆ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಎಂಬತಕ್ಕಂಥದ್ದು ಸ್ಯಾದೇವ ಸಿದ್ಧವಾಗುತ್ತದೆ. ಈದೃಶಿ ತಿಳಿಯಬಾರದು ಅಥವಾ ಪ್ರತ್ಯೇಕವಾಗಿ ತಿಳಿದರೆ ಅಧೋಗತಿಯಾಗುತ್ತೆ ಎಂಬತಕ್ಕಂತಹ ನಿಂದೆಯು ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಅರ್ಥಾಭಾವ ಅವಿನಾಭೂತ, ವಸ್ತು ಇಲ್ಲ ಎಂಬತಕ್ಕಂಥದರ ವ್ಯಾಪ್ತಿಯಿಂದ ಕೂಡಿದೆ. ತಸ್ಮಾತ್ ಆದ್ದರಿಂದ ತಸ್ಯ ಜ್ಞಾನ ಮಾತ್ರದ ನಿಷೇಧವನ್ನು ಮಾಡಿದರೆ ಅಪ್ರಾಮಾಣಿಕತೈವ, ಭೇದ ಎಂಬತಕ್ಕಂಥದ್ದು ಅಪ್ರಾಮಾಣಿಕವೇ ಆಗಿದೆ ಎಂಬುದಾಗಿ ಸಿದ್ಧವಾಗುತ್ತದೆ, ಸ್ಯಾದೇವ ಸಿದ್ಧವಾಗುತ್ತದೆ. ಈದೃಶಿ ತಿಳಿಯಬಾರದು ಅಥವಾ ಪ್ರತ್ಯೇಕವಾಗಿ ತಿಳಿದರೆ ದೋಷ ಬರುತ್ತದೆ ಎಂಬತಕ್ಕಂತಹ ನಿಂದನೆಯು ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಅರ್ಥಾಭಾವಾವಿನಾಭೂತ, ವಸ್ತು ಇಲ್ಲ ಎಂಬತಕ್ಕಂಥದ್ರ ವ್ಯಾಪ್ತಿಯಿಂದ ಕೂಡಿದೆ. ತಸ್ಯ ಜ್ಞಾನಮಾತ್ರಸ್ಯ ಈದೃಶಿ ನ ಜಾನೀಯಾದೇವ ಇತ್ಯಾದಿ ರೂಪ ವಾ ಪೃಥಗ್ಜಾನನ್ ಅಧೋಯಾತಿ ಇತ್ಯಾದಿ ರೂಪ ವಾ ಅಂತ ಶ್ಲೋಕದಲ್ಲಿ ತಸ್ಯ ಅಂತಿದೆ. ಅಂದರೆ ಜ್ಞಾನ ಸಾಮಾನ್ಯ ಅಂತ ಅರ್ಥ. ಜ್ಞಾನ ಮಾತ್ರ ಅಂದರೆ ಜ್ಞಾನ ಸಾಮಾನ್ಯ. ಎಲ್ಲಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬಲ್ಲಿ ಪಶ್ಯ ಎಂಬತಕ್ಕಂಥ ಜ್ಞಾನ ಸಾಮಾನ್ಯ ನಿಷೇಧ ಮಾಡಿದ್ದಾರೆ. ಆದ್ದರಿಂದ ಅಲ್ಲೇನರ್ಥ? ಅಪ್ರಾಮಾಣಿಕತ, ಪರಮಾತ್ಮನಿಗೂ ಅವನ ಧರ್ಮಗಳಿಗೂ ಭೇದವು ಅಪ್ರಾಮಾಣಿಕ ಅಂತ ಆಗುತ್ತೆ. ಹಾಗೆ ಈದೃಶಿ ಅಂತಿದೆ, ಅದಕ್ಕರ್ಥ ಏನು? ನ ಜಾನೀಯಾತ್ ಅಂತ ಈ ರೀತಿಯಲ್ಲಿ ಹೇಳಿರ್ತಾರೆ. ಅಥವಾ ಏವಂ ಧರ್ಮಾನ್ ಪೃಥಕ್ ಜ್ಞಾನನ್ ಅಂತ ಪ್ರತ್ಯೇಕವಾಗಿ ತಿಳಿದವನು ಅಂತ ಹೇಳಿರ್ತಾರೆ. ಇಂತಹ ವಾಕ್ಯಗಳೆಲ್ಲ ಎಲ್ಲಿ ನಿಂದನೆಯನ್ನು ಮಾಡಿದೆಯೋ ಅಂತಹ ನಿಂದೆಯು ಅರ್ಥಾಭಾವ, ಅಲ್ಲಿ ಯಾವುದು ವಿಷಯವೋ ಅದು ಅಪ್ರಾಮಾಣಿಕವಾಗಿದೆ ಅಂತಕ್ಕಂಥದ್ರಿಂದ ವ್ಯಾಪ್ತವಾಗಿರುತ್ತೆ ಅಂತ. 10 ನಿಮಿಷ ಬಿಟ್ಟು ಅಮರಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್.
ಕೇಶಸ್ಯ ಪೂರ್ಣಬ್ರಹ್ಮತ್ವಾತ್ ಈಶೋಪಿ ಸ್ವಗತಾಂಭಿದಾಂ ನಾನ್ವಮನ್ಯೇತ ತೇನೇಯಂ ಕೇನ ಮಾನ್ಯಾ ಮನೀಷಿಣಾ. ಭಗವಂತನಲ್ಲಿರುವ ಧರ್ಮಗಳಿಗೂ ಭಗವಂತನಿಗೂ ಭೇದ ಎಂಬತಕ್ಕಂಥದ್ದು ಯಾರಿಂದಲಾದರೂ ಪ್ರಮಾಣ ಪುರಸ್ಸರವಾಗಿ ಜ್ಞಾತವಾಗಿದ್ದರೆ ಆವಾಗ ಪರಮಾತ್ಮನಲ್ಲಿರಿ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಅವರಿಗೆ ದೋಷ ಇದೆ ಎಂಬುದಕ್ಕೆ ವಾಕ್ಯಕ್ಕೆ ಭೇದ ಇದೆ ಅದನ್ನು ತಿಳಿಯಬಾರದು ಅಂತ ಅರ್ಥ ಆಗ್ತಿತ್ತು. ಆದರೆ ಭಗವಂತನಲ್ಲಿರುವ ಧರ್ಮಗಳಿಗೂ ಭಗವಂತನಿಗೂ ಭೇದ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಯಾರ ಪ್ರಮಾಣವೂ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದ ವಿಷಯದಲ್ಲಿ ಪ್ರಮಾಣವೇ ಇಲ್ಲ. ಆದ್ದರಿಂದ ಯಾವಾಗ ಭೇದವನ್ನು ತಿಳಿದರೆ ದೋಷವನ್ನು ಹೇಳಿದ್ದಾರೋ ಅದರ ಅರ್ಥ ಭೇದವೇ ಇಲ್ಲ ಎಂಬುದಾಗಿ ಸಿದ್ಧವಾಗುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಭಗವಂತ ಇದ್ದಾನಲ್ಲ ಅವನು ತನ್ನ ಮೂಲ ರೂಪದ ಶುಕ್ಲಕೇಶದ ಪೂರ್ಣಾವತಾರ. ಕೇಶಸ್ಯ ಪೂರ್ಣಬ್ರಹ್ಮತ್ವಾದ್ ಈಶೋಪಿ. ಯಾವ ಕೇಶ ಕೃಷ್ಣಕೇಶ ಎಂಬತಕ್ಕಂಥದ್ದೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಪದ್ಮನಾಭರೂಪಿ ಮೂಲರೂಪ. ಪದ್ಮನಾಭಿರೂಪಿ ಪರಮಾತ್ಮನ ಕೃಷ್ಣಕೇಶವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅವನು ಕೂಡ ಪೂರ್ಣಬ್ರಹ್ಮತ್ವಾತ್. ಭಗವಂತನ ಅವತಾರ ರೂಪ ಅಂದ ಮಾತ್ರಕ್ಕೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ರೀತಿಯಾದಂತಹ ವ್ಯತ್ಯಾಸವೂ ಇಲ್ಲ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದರೆ ಅವತಾರ ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣವೇ. ಅಂದರೆ ಪೂರ್ಣ ಬ್ರಹ್ಮತ್ವಾತ್. ಆ ಭಗವಂತನ ಆ ಅವತಾರ ರೂಪವೂ ಕೂಡ ಪೂರ್ಣ ಬ್ರಹ್ಮತ್ವವುಳ್ಳದ್ದೇ ಆಗಿದೆ. ಆದ್ದರಿಂದ ಅವನೂ ಕೂಡ ಸ್ವಗತಾಂಬಿಧಾಂ ನಾನ್ವ ಮನ್ಯೇತ. ಭಗವಂತ ತನಗೂ ತನ್ನ ಧರ್ಮಗಳಿಗೂ ಭೇದವನ್ನು ಕಂಡಿಲ್ಲ. ಬಲರಾಮನಲ್ಲಿರುವ ಯಾವ ಭಗವಂತನ ಸಂಕರ್ಷಣ ರೂಪ ಇದೆಯಲ್ಲ ಅದು ಭಗವಂತನ ಶುಕ್ಲಕೇಶ. ಬಲರಾಮನೇ ಸಾಕ್ಷಾತ್ ಭಗವಂತ ಅಲ್ಲ. ಬಲರಾಮ ಶೇಷ. ಶೇಷನಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ. ಆ ಸಂಕರ್ಷಣ ಯಾರಿದ್ದಾನೆ ಅವನು ಪದ್ಮನಾಭರೂಪಿಯಾದ ಪರಮಾತ್ಮನ ಯಾವ ಶುಕ್ಲಕೇಶ. ಬಲರಾಮನಲ್ಲಿ ಆವಿಷ್ಟವಾದ ರೂಪ. ಅಂತರ್ಯಾಮಿ ರೂಪ ಅಲ್ಲ, ಆವೇಶ ರೂಪ. ಭಗವಂತನ ಸನ್ನಿಧಾನ ಇದೆ. ಬಲರಾಮನಲ್ಲಿ ಸನ್ನಿಹಿತನಾಗಿದ್ದಾನೆ. ಈಗ ಅಂತರ್ಯಾಮಿ ಎಲ್ಲರಲ್ಲೂ ಹೌದು, ಅದಲ್ಲ. ಅಂತರ್ಯಾಮಿ ಆಗಿದ್ದಾನೆ ಅಲ್ಲ, ಅಲ್ಲಿ ವಿಶೇಷ ಸನ್ನಿಧಾನ ಅದು ಆವೇಶ. ಭಗವಂತನಲ್ಲಿ ಆ ಸಂಕರ್ಷರೂಪಿಯ ಬಲರಾಮನಲ್ಲಿ ಸಂಕರ್ಷರೂಪಿಯಾದ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ. ಬಲರಾಮನಲ್ಲಿ ಯಾವಾಗಲೂ ಸಂಕರ್ಷರೂಪಿಯಾದ ಪರಮಾತ್ಮನ ಸನ್ನಿಧಾನ ಇದ್ದೇ ಇದೆ. ಅದಕ್ಕೆ ಶುಕ್ಲಕೇಶ ಆವೇಶ ಅಂತ ಹೇಳೋದು. ಕೃಷ್ಣ ಶುಕ್ಲಕೇಶ ಅವತಾರ. ಬಲರಾಮನಲ್ಲಿ ಶುಕ್ಲಕೇಶದ ಆವೇಶ, ಕೃಷ್ಣ ಕೃಷ್ಣಕೇಶದ ಅವತಾರ. ಅದೇ ಶುಕ್ಲಕೇಶದ ಸನ್ನಿಧಾನ ಆವೇಶ ಬಲರಾಮನಲ್ಲಿ, ಕೃಷ್ಣಕೇಶದ ಅವತಾರ ಕೃಷ್ಣ. ಸಂಕರ್ಷಣ ಕೃಷ್ಣ ಅವರಿಬ್ಬರಿಗೆ ಅಭೇದ. ಹಾಂ, ಬಲರಾಮನಲ್ಲಿ ಆವೇಶ. ಬಲರಾಮನಿಗೂ ಸಂಕರ್ಷಣಿಗೂ ಅಭೇದ ತಿಳಿಬಾರದು. ವಿಶೇಷವಾಗಿ ಸನ್ನಿಹಿತನಾಗಿ ಅದೇ ಚೇತನ ಅಲ್ಲ, ಚೇತನ ಬೇರೆಯಾಗಿದ್ದು ಅಲ್ಲಿ ಸನ್ನಿಹಿತನಾಗಿದ್ದರೆ ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದರೆ ಆವೇಶ ಅಂತ ಹೇಳ್ತಾರೆ.
ಅದೇ ಕೆಲವರಲ್ಲಿ ಆವಾಗ ಆವೇಶ ಇರುತ್ತೆ, ಕೆಲವರಲ್ಲಿ ಯಾವಾಗಲೂ ಆವೇಶ ಇರುತ್ತೆ, ಎರಡು ರೀತಿಯಲ್ಲಿ. ಯಾವಾಗ? ಹಾಂ, ಅಲ್ಲಿ ಕೆಲವು ಅಸುರರನ್ನು ಸಂಹಾರ ಮಾಡಬೇಕಾದರೆ ಅವರೆಲ್ಲ ಬ್ರಹ್ಮದೇವರ ವರವನ್ನು ಪಡೆದಿರ್ತಾರೆ. ಬ್ರಹ್ಮದೇವರ ವರವನ್ನು ಪಡೆದಂತಹ ದೈತ್ಯರನ್ನು ಸಂಹಾರ ಮಾಡಬೇಕು ಅಂದರೆ ಶೇಷನಿಗಾಗಲ್ಲ, ಬ್ರಹ್ಮದೇವರಿಗಿಂತ ಕೆಳಗಿದ್ದಾನೆ ಶೇಷ. ಆದ್ದರಿಂದ ಶೇಷನ ಅವತಾರನಾದಂತಹ ಬಲರಾಮ ಬ್ರಹ್ಮದೇವರು ಕೊಟ್ಟಂಥ ವರವುಳ್ಳಂಥ ದೈತ್ಯರನ್ನು ಸಂಹಾರ ಮಾಡಬೇಕಾದ್ರೆ ಅಧಿಕ ಬಲ ಬೇಕಾಗುತ್ತೆ. ಆವಾಗ ತನ್ನಲ್ಲಿ ಆವಿಷ್ಟನಾದ ಶುಕ್ಲಕೇಶ ಆವೇಶ ಪರಮಾತ್ಮ ಅವನ ರೂಪವನ್ನು ಚಿಂತನೆ ಮಾಡಿದಾಗ ಅವನಲ್ಲಿ ಬಲ ಎಂಬತಕ್ಕಂಥದ್ದು ಅಧಿಕ ಬರುತ್ತೆ, ಅದನ್ನು ಅವನು ಸಂಹಾರ ಮಾಡ್ತಾನೆ. ನೋಡಿ, ಕೃಷ್ಣಾಷ್ಟೋತ್ರ ಬರುತ್ತೆ ಅಂದರೆ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತಿದೆ. ಅಲ್ಲಿ ಚಾಣೂರನ ಜೊತೆಯಲ್ಲಿ ಕೃಷ್ಣ ಯುದ್ಧ ಮಾಡಿದ್ದು, ಮುಷ್ಟಿಕನ ಜೊತೆಯಲ್ಲಿ ಬಲರಾಮ ಯುದ್ಧ ಮಾಡಿದ್ದು. ಆದರೆ ಕೊಂದದ್ದು ಒಬ್ಬರೇ ಅಂತಂದರೆ ಹೆಂಗೆ? ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಹೇಳ್ತೇವೆ. ಚಾಣೂರನನ್ನು ಕೊಂದಿದ್ದು ಕೃಷ್ಣ, ಹೌದು. ಮುಷ್ಟಿಕನನ್ನು, ಹಾಗಾದರೆ ಆ ಮುಷ್ಟಿಕನನ್ನು ಸಂಹಾರ ಮಾಡಬೇಕಾದರೆ ಅಲ್ಲಿ ಒಳಗಡೆ ಕೃಷ್ಣ ಪರಮಾತ್ಮನ ಸನ್ನಿಧಾನ, ಸಂಕರ್ಷರೂಪಿಯಾದ ಪರಮಾತ್ಮನ ಸನ್ನಿಧಾನ ಇದ್ದದ್ರಿಂದ ಆಯಿತು. ಹಾಗಾದರೆ ಬಲರಾಮ ಅವನು ಕೇವಲ ನಿಮಿತ್ತ ಅಷ್ಟೇ, ಭಗವಂತನೇ ಸಂಹಾರ ಮಾಡಿದ್ದು. ಅದಕ್ಕೋಸ್ಕರ ಮುಷ್ಟಿಕಾಸುರ ಚಾಣೂರ ಅಂತ ಸಂಹಾರಕ ಅವನು ಅಂತ ಹೇಳ್ತಾರೆ. ಹೀಗೆ ಪ್ರಲಂಬಾದ ಅಸುರರನ್ನು ಸಂಹಾರ ಮಾಡಬೇಕಾದರೆ, ಪ್ರಲಂಬಾದಿ ಅಸುರನ ಸಂಹಾರ ಮಾಡಬೇಕಾದರೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬೇಕು. ಯಾಕೆ? ರುದ್ರದೇವರ ವರಪೋಷಿತರು, ಬ್ರಹ್ಮದೇವರ ವರಪೋಷಿತರು. ಬ್ರಹ್ಮದೇವರ ವರವನ್ನು ನಿಗ್ರಹ ಮಾಡಲಿಕ್ಕೆ ಇಲ್ಲ ಅಂತ ಸುಳ್ಳು ಅಂತ ಮಾಡಲಿಕ್ಕೆ ಬಲರಾಮನಿಗಾಗಲ್ಲ. ಆದರೂ ಹಾಗೆ ಮಾಡಲ್ಲ ಅವರು, ತಮ್ಮ ಮಾತಿಗೆ ಒಂದು ಗೌರವ ಇರಬೇಕು ಅಂಥೇಳಿ. ಅಂದರೆ ಅದಕ್ಕಿಂತ ಬಲಿಷ್ಠರಾದವರೇ ಸಂಹಾರ ಮಾಡ್ತಾರೆ. ಹನುಮಂತ ದೇವರು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅಲ್ಲಿ ಅದನ್ನು ಮಾನ್ಯ ಮಾಡಿದ್ರು. ಯಾಕೆ ಅಂತಂದರೆ ಅವರಿಗೆ ಬ್ರಹ್ಮಾಸ್ತ್ರದಿಂದಲೂ ಏನಾಗ್ತಿರಲಿಲ್ಲ. ಮಯಾವರ ವಿಲಂಘಿತ ಹ್ಯನೇಕಶ ಸ್ವಯಂಭುವ ಸಮಾನನೀಯ ಏವ ಮೇ ತತೋತ್ರ ಮಾನಯಾಮ್ಯಹಂ ಇಮೇಚ ಕುರಿರತ್ರಕಂ ಪ್ರಕೃಷ್ಟ ರಕ್ಷಸಾಂಗಣ. ಇವರೇನು ಮಾಡ್ತಾರೆ ನನಗೆ ಅಂಥೇಳಿ ಆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಸಮಾನ ಕಕ್ಷೆಯಲ್ಲಿದ್ದವರು ಅದಕ್ಕೆ ಗೌರವವನ್ನು ಕೊಟ್ಟರಷ್ಟೇ ಹೊರತು ಅದನ್ನು ಅವರು ತಮಗೆ ಬಂಧಿತವಾಗದ ಹಾಗೆ ಮಾಡಿಕೊಳ್ಳಿಲ್ಲ. ಸಮಾನ ಕಕ್ಷೆಯಲ್ಲಿದ್ದಾಗ ಅದನ್ನು ಪೋಷಣೆ ಮಾಡ್ತಾರೆ. ಟೀಕಾಕೃತ್ಪಾದರು ಇಂದ್ರನ ಅವತಾರ, ಶೇಷನ ಆವೇಶ, ಶೇಷಾಂಶ ಅಂತ ಹೇಳ್ತಾರೆ ಅಷ್ಟೆ. ಅಂಶ ಅಂದರೆ ಆವೇಶ ಅಂತ ಅರ್ಥ. ಹಾಂ ಹಾಂ ಹೌದು. ಕೇಶಸ್ಯ ಪದ್ಮನಾಭರೂಪದ ಕೃಷ್ಣಕೇಶ ಅವತಾರ ರೂಪಿಯಾದ ಶ್ರೀಕೃಷ್ಣನಿಗೆ ಪೂರ್ಣಬ್ರಹ್ಮತ್ವಾತ್ ಪೂರ್ಣನಾದ ಬ್ರಹ್ಮನೇ ಆಗಿರುವುದರಿಂದ ಈಶಃ ಅಪಿ ಸರ್ವಶಕ್ತನಾದಂತಹ ಪರಮಾತ್ಮನೂ ಕೂಡ ಸ್ವಗತಾಂ ತನಗೂ ತನ್ನ ಧರ್ಮಗಳಿಗೂ ಇರತಕ್ಕಂತಹ ಭೇದವನ್ನು ನ ಅನ್ವಮನ್ಯೇತ ತಿಳಿಯುವುದಿಲ್ಲ. ತೇನ ಆ ಕಾರಣದಿಂದ ಕೇನ ಯಾವ ಮನೀಷಿಣ ಜ್ಞಾನಿಯಿಂದ ಇಯಂ ಈ ಭೇದವು ಸನ್ಮಾನಿಸಲು ಸಾಧ್ಯ. ಕೇಶಸ್ಯ ಪದ್ಮನಾಭರೂಪದ ಕೃಷ್ಣಕೇಶದ ಅವತಾರರೂಪನಾದ ಶ್ರೀಕೃಷ್ಣನಿಗೂ ಕೃಷ್ಣನೂ ಪೂರ್ಣಬ್ರಹ್ಮತ್ವಾತ್ ಪರಿಪೂರ್ಣನಾದ ಪರಬ್ರಹ್ಮನೇ ಪರಮಾತ್ಮನೇ ಆಗಿರುವುದರಿಂದ ಈಶಃ ಅಪಿ ಸರ್ವಸಮರ್ಥನೇ ಆಗಿದ್ದರೂ ಕೂಡ
ಸ್ವಗತಾಂ ತನಗೂ ತನ್ನಲ್ಲಿರುವಂಥ ಧರ್ಮಗಳಿಗೂ ಇರುವಂತಹ ಭೇದವನ್ನು ನ ಮನ್ಯೇತ ತಿಳಿದಿಲ್ಲ. ತೇನ ಆ ಕಾರಣದಿಂದ ಕೇನ ಯಾವ ಮನೀಷಿಣ ಜ್ಞಾನಿಯಿಂದ ಈ ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಇರತಕ್ಕಂಥ ಭೇದವು ಮಾನ್ಯ ಸ್ವೀಕರಿಸಲು ಯೋಗ್ಯ. ಅತೀಂದ್ರಿಯಾಣಮಪಿ ಧರ್ಮಾಣಂ ಪೃಥಕ್ತ್ವಂ ಸರ್ವಾಪರೋಕ್ಷಿ ಈಶ್ವರ ಸಾಕ್ಷಾತ್ ಕುರುತೆ ಇತ್ಯಾಶಂಕಾಂ ಪರಿಹರತಿ. ಅತೀಂದ್ರಿಯವಾಗಿದ್ದರೂ ಕೂಡ ಧರ್ಮಗಳಿಗೂ ಮತ್ತು ಪರಮಾತ್ಮನಿಗೂ ಇರತಕ್ಕಂಥ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ ಮತ್ತು ಪರಮಾತ್ಮನಿಗೂ ಧರ್ಮಗಳಿಗಿರತಕ್ಕಂಥ ಭೇದ, ಅದನ್ನು ಸರ್ವಾಪರೋಕ್ಷಿ ಈಶ್ವರ, ಎಲ್ಲವನ್ನು ಸಾಕ್ಷಾತ್ತಾಗಿ ತಿಳಿತಾನೆ ಪರಮಾತ್ಮ. ಅವನು ಆ ಭೇದಗಳಿಗೆ ಧರ್ಮಗಳಿಗಿರುವ ಭೇದವನ್ನು, ಪರಮಾತ್ಮನಿಗೂ ಧರ್ಮಗಳಿಗೂ ಇರತಕ್ಕಂಥ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ, ಪರಮಾತ್ಮನಿಗೂ ಮತ್ತು ಧರ್ಮಗಿರೋ ಭೇದ, ಅದನ್ನು ಅವನು ತಿಳ್ಕೊಳ್ತಾನೆ. ಯಾಕೆ? ಅವನು ಈಶ್ವರ, ಅವನು ಸರ್ವಸಮರ್ಥ. ನಮಗೆ ಕಾಣದೇ ಇದ್ದದ್ದು ದೇವತೆಗಳಿಗೆ ಕಾಣುತ್ತೋ ಇಲ್ವೋ? ಈಗ ನಾನು ಈ ಶರೀರದಲ್ಲಿ ನಾನು ಒಬ್ಬನೇ ಇದ್ದೇನೆ ಅಂತ ಅಂದ್ಕೊಳ್ಳೋದು. ಯಾಕೆ? ನಮಗೆ ಒಳಗಿರುವ ಪರಮಾತ್ಮ ಕಾಣಲ್ಲ. ದೇವತೆಗಳಿಗೆ ಜೀವನೂ ಕಾಣ್ತಾನೆ, ಜೀವನ ಒಳಗಿರತಕ್ಕಂಥ ಪರಮಾತ್ಮನೂ ಕಾಣ್ತಾನೆ. ಅವರು ಕಾಣ್ತಾರೆ. ಅವರ ಒಳಗಡೆ ಆಚಾರ್ಯರಿಗೆ ವಾಸುದೇವನಾಗಿದ್ದಾಗ ಬರೀ ವಾಸುದೇವ ಚೇತನ ಮಾತ್ರ ಕಾಣ್ತಾ ಇತ್ತಾ? ಇಲ್ಲ, ವಾಸುದೇವನ ಒಳಗಡೆ ಪರಮಾತ್ಮನೂ ಕಾಣ್ತಾ ಇದ್ದ. ಹೇಗೆ ಅಚಿಂತ್ಯ ವಿಶೇಷ ಯೋಗಶಕ್ತಿ ಉಳ್ಳವರಿಗೆ ನಮಗೆ ಕಾಣದೇ ಇದ್ದದ್ದು ಕಾಣುತ್ತೋ, ಹಾಗೆ ಭಗವಂತನಿಗೆ ತನ್ನಲ್ಲಿರುವ ಧರ್ಮ ತನಗೂ ಭೇದ ಕಾಣಿಸ್ಬೋದು. ತನ್ನಲ್ಲಿರುವ ಧರ್ಮಗಳಿಗೆ ಪರಸ್ಪರ ಭೇದ ಕಾಣಿಸ್ಬೋದಲ್ಲ ಅಂತಂದರೆ ಯಾಕೆ? ಈಶ್ವರ ಅವನು. ಅದಕ್ಕೆ ಹೇಳ್ತಾರೆ ಇಲ್ಲವೇ ಇಲ್ಲ. ಇತ್ಯಾಶಂಕಾಂ ಪರಿಹರತಿ, ಅದು ಇಲ್ಲ. ಕೇಶಸ್ಯ ಮೂಲರೂಪ ಭಗವತ್ ಕೇಶಾತ್ಮಕ ಕೃಷ್ಣಸ್ಯ. ಕೇಶ ಅಂದರೆ ಯಾರು? ಮೂಲರೂಪಿ ಪದ್ಮನಾಭ ರೂಪ. ಆ ಪರಮಾತ್ಮನ ಪದ್ಮನಾಭ ಎಂಬತಕ್ಕಂಥ ಮೂಲರೂಪದ ಕೇಶ ಯಾವುದು? ಕೃಷ್ಣಕೇಶ. ಅದೇ ಕೃಷ್ಣನಾಗಿದ್ದಾನೆ. ಸ್ವಗತಾಂ ಸ್ವಾವತಾರ ಸ್ವಗುಣಾದಿಗತಾಂ. ತನ್ನ ಅವತಾರದಲ್ಲಿರುವಂತಹ ತನ್ನಲ್ಲಿರುವ ಗುಣಗಳಿಗೂ ತನಗೂ ಭೇದವನ್ನು ಅವನು ತಿಳಿದಿಲ್ಲ. ತನ್ನ ಅವತಾರದಲ್ಲಿರತಕ್ಕ ಅವತಾರಗಳಿಗೂ ತನಗೂ ಭೇದವನ್ನು ತಿಳಿದಿಲ್ಲ. ಅವತಾರದ ರೂಪದಲ್ಲಿರುವ ಗುಣಗಳಿಗೂ ತನಗೂ ಭೇದವನ್ನು ತಿಳಿದಿಲ್ಲ. ಇಯಂ ಸ್ವಧರ್ಮ ಭಿದ, ತನ್ನಲ್ಲಿರ್ತಕ್ಕಂಥ ಧರ್ಮಗಳಿಗೆ ಭೇದ, ಅದನ್ನು ತಿಳಿದಿಲ್ಲ. ತನಗೂ ತನ್ನಲ್ಲಿರುವ ಧರ್ಮಗಳಿಗೂ ಭೇದ, ಧರ್ಮಗಳಿಗೆ ಪರಸ್ಪರ ಭೇದ, ಇದನ್ನು ತಿಳಿದಿಲ್ಲ. ಯಸ್ಯ ಕಾಲ ವಿಶೇಷೇ ದೃಕೆ ನಿಷೇಧ್ಯಾಸನಬಾಧ್ಯತೆ ಯಸ್ಯ ದೃಕ್ತು ಸದಾನೇತಿ ಸಾಮಾನ್ಯೇನೈವ ವಾರ್ಯತೆ ತತ್ರಾರ್ಥಸ್ಯಾಪಿ ಬಾಧ ಸ್ಯಾತ್ ಅಪ್ರಮಾಣಿಕತಾ ಹಿ ಸಾ. ಇನ್ನೊಂದು ಸಾಮಾನ್ಯ ನಿಯಮವನ್ನು ಹೇಳ್ತಾ ಇದ್ದಾರೆ ನೋಡಿ. ಸೂರ್ಯೋದಯವನ್ನು ನೋಡಬಾರದು ಅಂತಲ್ಲ, ಉದಯಿಸುವ ಸೂರ್ಯನನ್ನು ನೋಡಬಾರದು. ನೇಕ್ಷೇತ ಉದ್ಯಂತಂ ಆದಿತ್ಯಂ ಅಂತಿದೆ. ಹಾಗಾದರೆ ಕಾಲ ವಿಶೇಷದಲ್ಲಿ, ದೇಶ ವಿಶೇಷದಲ್ಲಿ, ಎಲ್ಲಿಯಾದರೂ ಅವಸ್ಥಾ ವಿಶೇಷದಲ್ಲಿ ನಿಷೇಧ ಮಾಡಿದ್ದಾರೆ ಅಂತಂದರೆ ಅಲ್ಲಿ ವಸ್ತು ಅಪ್ರಾಮಾಣಿಕ ಅಂತಾಗಿರಲ್ಲ. ಯಾವುದನ್ನು ಎಲ್ಲ ಕಾಲದಲ್ಲಿಯೂ ನಿಷೇಧ ಮಾಡಿರ್ತಾರೋ ಅಲ್ಲಿ ವಸ್ತುವೇ ಅಪ್ರಾಮಾಣಿಕವಾಗಿರುತ್ತೆ ಅಂತ ನಿಯಮ ನೋಡಿ. ಸೂರ್ಯನ ದರ್ಶನವನ್ನು ಮಾಡಬಾರದು, ನಗ್ನ ಸ್ತ್ರೀ ದರ್ಶನವನ್ನು ಮಾಡಬಾರದು, ಸ್ತ್ರೀ ದರ್ಶನವನ್ನೇ ಮಾಡಬಾರದು ಅಂತ ಹೇಳಿಲ್ಲ, ಅವಸ್ಥಾ ವಿಶೇಷ. ನಗ್ನ ಸ್ತ್ರೀ ದರ್ಶನವನ್ನು ಮಾಡಬಾರದು, ಸೂರ್ಯನ ದರ್ಶನ ಮಾಡಬಾರದು ಅಂತ ಹೇಳಿಲ್ಲ. ಉದಯಿಸುವ ಸೂರ್ಯನನ್ನು ದರ್ಶನ, ಉದಯ ಕಾಲದಲ್ಲಿ ಸೂರ್ಯನ ದರ್ಶನ ಮಾಡಬಾರ್ದು ಅಂತ ಅರ್ಥ. ನಗ್ನಾವಸ್ಥೆಯಲ್ಲಿ ಸ್ತ್ರೀ ದರ್ಶನವನ್ನು ಮಾಡಬಾರದು ಅಂತ ಅರ್ಥ. ಹೀಗೆ ಎಲ್ಲಿ ಕಾಲ ವಿಶೇಷದಲ್ಲಿಯೋ ಅವಸ್ಥಾ ವಿಶೇಷದಲ್ಲಿಯೋ ದರ್ಶನವನ್ನು ನಿಂದನೆ ಮಾಡ್ತಾರೋ ಅಂಥ ಕಡೆಯಲ್ಲಿ ಏನರ್ಥ? ಆ ಅವಸ್ಥೆಯಲ್ಲಿ ಅದನ್ನು ನೋಡೋದು ದೋಷಾವಹ ಅಷ್ಟೇ ಹೊರತು ಅವಸ್ಥೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯ ಉದಯಿಸುವಂತಹ ಕಾಲವೇ ಇಲ್ಲ, ನಗ್ನ ಆಗಿರ್ತಕ್ಕಂಥ ಸ್ತ್ರೀಗೆ ಆ ನಗ್ನಾವಸ್ಥೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಅದು ಕಾಲ ವಿಶೇಷ ಅವಸ್ಥಾ ವಿಶೇಷದಲ್ಲಿ ನಿಷೇಧ ಮಾಡಿರೋದ್ರಿಂದ ಅದಿದೆ, ಅದನ್ನು ಮಾಡಬಾರ್ದು ಅಂತ ಅರ್ಥ. ಆದರೆ ಎಲ್ಲಿ ಕಾಲ ವಿಶೇಷ ಹೇಳಲ್ಲ, ಅವಸ್ಥಾ ವಿಶೇಷ ಹೇಳಿಲ್ಲ, ನಿಷೇಧ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ, ಅಂಥ ಕಡೆಯಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಅರ್ಥ.
ಪ್ರಕೃತದಲ್ಲಿ ಭಗವಂತನ ಧರ್ಮಗಳಿಗೆ ಭೇದವನ್ನು ತಿಳಿಯಿದರೆ ದೋಷ ಬರುತ್ತೆ ಅಂತ ಯಾವಾಗ ತಿಳಿದ್ರೆ ಹೇಳಿದಾರಾ? ಇಲ್ಲ, ಸರ್ವದಾ ಹೇಳಿದ್ದಾರೆ. ಕಾಲ ವಿಶೇಷದಲ್ಲಿ ತಿಳಿದ್ರೆ ಅಂತ ಹೇಳಿಲ್ಲ, ಅವಸ್ಥಾ ವಿಶೇಷದಲ್ಲಿ ತಿಳಿದ್ರೆ ಅಂತ ಹೇಳಿಲ್ಲ. ಅಂದರೆ ಸದಾಕಾಲ ತಿಳಿದ್ರೆ ದೋಷವನ್ನು ಹೇಳಿದ್ದಾರೆ. ಆದ್ದರಿಂದ ಎಲ್ಲಿ ಸರ್ವಕಾಲದಲ್ಲಿ ಅದರ ಜ್ಞಾನವು ದೋಷಕಾರಕ ಅಂತ ಹೇಳ್ತಾರೋ ಅಂಥ ಕಡೆಯಲ್ಲಿ ಅದು ಅಪ್ರಾಮಾಣಿಕವಾಗಿರುತ್ತೆ. ಭಗವಂತನ ಧರ್ಮಗಳಿಗೆ ಪರಸ್ಪರ ಭೇದ, ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದವನ್ನು ತಿಳಿಯುವಿಕೆ ಯಾವಾಗೇ ತಿಳಿದರೂ ಕೂಡ ಅದೇನಾಗಿದೆ? ದೋಷಾವಹ ಆಗಿದೆ, ಪಾಪಕ್ಕೆ ಕಾರಣ ಆಗಿದೆ. ಆದ್ದರಿಂದ ಭಗವಂತನ ಧರ್ಮಗಳಲ್ಲಿ ಪರಸ್ಪರ ಭೇದ ಇಲ್ಲ, ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಇದಿಷ್ಟು ವ್ಯತ್ಯಾಸ. ನೇಕ್ಷೇತೋದ್ಯಂತಮಾದಿತ್ಯಂ ನಚನಗ್ನಾಂ ಪರಸ್ತ್ರೀಯಾಂ ಎಂಬತಕ್ಕಂಥದ್ದು ಕಾಲವಿಶೇಷ ಅವಸ್ಥಾ ವಿಶೇಷದಲ್ಲಿ ದರ್ಶನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ಉದಯಿಸುವ ಕಾಲವೇ ಇಲ್ಲ, ಉದಯಿಸುವ ಸೂರ್ಯನೇ ಇಲ್ಲ, ನಗ್ನಳಾದ ಸ್ತ್ರೀಯೇ ಇಲ್ಲ ಅಂತ ಅರ್ಥ ಆಗೋದಿಲ್ಲ. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಯಾವಾಗಲೂ ಭೇದವನ್ನು ತಿಳಿಯಬಾರದು ಅಂತ ಹೇಳಿರೋದ್ರಿಂದ ಧರ್ಮಗಳಿಗೆ ಭೇದ, ಪರಮಾತ್ಮನಿಂದ ಭೇದ ಅದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಇಷ್ಟು ವ್ಯತ್ಯಾಸ. ಯಸ್ಯ ಯಾವ ಸೂರ್ಯ ಮತ್ತು ನಗ್ನಳಾದಂತಹ ಸ್ತ್ರೀ ಮೊದಲಾದವರ ದೃಕ್ ಕಣ್ಣಿನಿಂದ ನೋಡುವಿಕೆಯು ಕಾಲವಿಶೇಷೇ ಉದಯಿಸುವ ಕಾಲ, ನಗ್ನಳಾಗಿರುವಂಥ ಅವಸ್ಥೆ ಎಂಬುದಾಗಿ ಹೇಳ್ತಾ ಇದ್ದಾರೋ ನಿಷೇಧಿಸಲ್ಪಟ್ಟಿದೆಯೋ ಸಹ ಆ ವಸ್ತುವು ನ ಬಾಧ್ಯತೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಯಸ್ಯ ಯಾವ ವಸ್ತುವಿನ ದೃಕ್ ನೋಡುವಿಕೆಯು ಸದಾ ಯಾವಾಗಲೂ ಕೂಡ ನ ಇಲ್ಲವೆಂಬುದಾಗಿ ಸಾಮಾನ್ಯೇನೈವ ಸಾಮಾನ್ಯವಾಗಿಯೇ ವಾರ್ಯತೆ ನಿಷೇಧಿಸಲ್ಪಡ್ತಾ ಇದೆಯೋ ತತ್ರ ಅಂತಹ ಕಡೆಯಲ್ಲಿ ಅರ್ಥಸ್ಯಾಪಿ ವಸ್ತುವಿಗೂ ಕೂಡ ಬಾಧಃ ಇಲ್ಲದೇ ಇರುವಿಕೆಯು ಬಾಧವು ಸ್ಯಾತ್ ಇರುತ್ತದೆ. ಸಾಮಾನ್ಯ ನಿಷೇಧ ವಿಷಯತ್ವವು ಅಪ್ರಾಮಾಣಿಕತಾ ಹಿ ಅಪ್ರಾಮಾಣಿಕತ್ವವೇ ಆಗಿರುತ್ತದೆ. ಅರ್ಥಾತ್ ಯಾವುದನ್ನು ಸಾಮಾನ್ಯವಾಗಿ ನಿಷೇಧ ಮಾಡ್ತಾರೋ ಅದು ಇರುವುದೇ ಇಲ್ಲ. ದೃಕ್ ಅಂದರೆ ಜ್ಞಾನ, ದೃಕ್ತು ಜ್ಞಾನವಾದರೂ. ಯಸ್ಯ ಯಾವ ಸೂರ್ಯ ಅಥವಾ ನಗ್ನಳಾಗಿರ್ತಕ್ಕಂಥ ಸ್ತ್ರೀ ಮೊದಲಾದವರ ದೃಕ್ ಕಣ್ಣಿನಿಂದ ನೋಡುವಿಕೆಯು ಕಾಲವಿಶೇಷೇ ಉದಯ ಕಾಲ, ನಗ್ನಳಾಗಿರುವ ಅವಸ್ಥೆ ಇವುಗಳಲ್ಲಿ ನಿಷಿದ್ಧವಾದದ್ದು ಎಂಬುದಾಗಿ ಹೇಳ್ತಾ ಇದೆಯೋ ಸಹ ಆ ವಸ್ತುವು ನ ಬಾಧ್ಯತೆ ಬಾಧಿಸಲ್ಪಡುವುದಿಲ್ಲ. ಸೂರ್ಯನ ಉದಯವೇ ಇಲ್ಲ, ನಗ್ನಳಾದ ಸ್ತ್ರೀಯೇ ಇಲ್ಲ ಎಂಬುದಾಗಿ ಅರ್ಥ ಆಗೋದಿಲ್ಲ. ಯಸ್ಯ ಯಾವ ವಸ್ತುವಿನ ದೃಕ್ತ್ ನೋಡುವಿಕೆಯಾದರೂ ಸದಾ ಯಾವಾಗಲೂ ನ ಇತಿ ಇಲ್ಲ ಎಂಬುದಾಗಿ ಸಾಮಾನ್ಯೇನ ಏವ ಸಾಮಾನ್ಯವಾಗಿಯೇ ವಾರ್ಯತೆ ನಿಷೇಧಿಸಲ್ಪಡ್ತಾ ಇದೆಯೋ ತತ್ರ ಅಲ್ಲಿ ಅರ್ಥಸ್ಯಾಪಿ ವಸ್ತುವಿಗೂ ಕೂಡ ಬಾಧಾ ಸ್ಯಾತ್ ಬಾಧವು ಇರುತ್ತದೆ. ಅರ್ಥಾತ್ ವಸ್ತುವು ಇರುವುದಿಲ್ಲ. ಆ ಸಾಮಾನ್ಯ ದೃಕ್ಕಿಗೆ ನಿಷೇಧ ಮಾಡಿರುವಿಕೆಯು ನಿಷೇಧ ವಿಷಯತ್ವವು ಅಪ್ರಾಮಾಣಿಕತಾ ಏವ ಅಪ್ರಾಮಾಣಿಕತ್ವವೇ ಆಗಿರ್ತದೆ. ಅರ್ಥಾತ್ ಅದನ್ನು ಸಾಮಾನ್ಯವಾಗಿ ನಿಷೇಧ ಮಾಡಿದ್ದಾರೆ ಅಂದರೆ ಅದಿಲ್ಲವೇ ಇಲ್ಲ ಅಂತ ಅರ್ಥ. ಈಗ ಶಶವಿಷಾಣ ಅದು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿಯಾಗಿದೆ ಅಂದರೆ ಏನರ್ಥ? ಶಶವಿಷಾಣ ಇಲ್ಲವೇ ಇಲ್ಲ ಅಂತ ಅರ್ಥ. ಯಾವುದನ್ನು ನಿಷೇಧಕ್ಕೆ ಪ್ರತಿಯೋಗಿ ಹೇಗೆ ಹೇಳಿರ್ತಾರೋ ಅದು ಇಲ್ಲವೇ ಇಲ್ಲ. ಘಟ ಎಂಬತಕ್ಕಂಥದ್ದು ತ್ರೈಕಾಲ ನಿಷೇಧ ಪ್ರತಿಯೋಗಿ ಅಲ್ಲ, ಪ್ರಾಗಭಾವಕ್ಕೆ ಪ್ರತಿಯೋಗಿ, ಪ್ರಧ್ವಂಸಕ್ಕೆ ಪ್ರತಿಯೋಗಿ ಹೊರತು ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಲ್ಲ. ಯಾವುದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾಗಿರುತ್ತೋ ಅದಿರೋದೇ ಇಲ್ಲ. ಪ್ರಕಾರಾಂತರೇಣ ದೃಷ್ಟಾಂತ ವೈಷಮ್ಯಂ ಉಪಪಾದಯತಿ. ನೇಕ್ಷೇತೋದ್ಯಂತಮಾದತ್ತೆ ಎಂಬತಕ್ಕಂತಹ ಉದಾಹರಣೆಗೂ ಮತ್ತು ಏವಂ ಧರ್ಮಾನ್ ಪ್ರಥಮ ಪಶ್ಯತಿ ಎಂಬತಕ್ಕಂಥ ದಾರ್ಷ್ಟಾಂತಿಕಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ಸೂರ್ಯಾದೇಹೇ ಉದಯಕಾಲಾದಿ ಕಾಲವಿಶೇಷ ನೇಕ್ಷೇತೋದ್ಯಂತಮಾದಿತ್ಯಂ ಎಂಬಲ್ಲಿ ಉದ್ಯಂತಮಾದಿತ್ಯಂ ಅಂದರೆ ಉದಯ ಕಾಲ ವಿಶೇಷದಲ್ಲಿ ಹೇಳ್ತಾ ಇದ್ದಾರೆ. ಉಪಲಕ್ಷಣ ಮೇತದ್ದು ಒಂದೇ ಹೇಳಿದ್ದಾರಲ್ಲಿ.
ಏನಂತ ಕಾಲವಿಶೇಷ ಅಂತ ಏನಿಟ್ಕೊಳ್ಬೇಕು, ಅವಸ್ಥಾ ವಿಶೇಷನ ಇಟ್ಕೊಳ್ಬೇಕು. ಸ್ತ್ರೀಯರಿಗೆ ನಗ್ನಳಾಗಿರ್ತಕ್ಕಂತಹ ಅವಸ್ಥಾ ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಅವಸ್ಥಾ ವಿಶೇಷ ಇತ್ಯಪಿ ದ್ರಷ್ಟವ್ಯ. ಕೊನೆಯಲ್ಲಿ ಸ್ಯಾದ್ ಅಪ್ರಾಮಾಣಿಕತಾ ಹಿ ಸಾ ಅಂತಿದೆ. ಸಾ ಅಂದ್ರೇನು? ಸಾಮಾನ್ಯ ದೃಂಗ್ ನಿಷೇಧ ವಿಷಯತ. ಯಾವುದು ಸಾಮಾನ್ಯವಾಗಿ ಇಲ್ಲ ಎಂಬತಕ್ಕಂತಹ ನಿಷೇಧಕ್ಕೆ ವಿಷಯವಾಗಿದೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೋ ಅಲ್ಲೇನಿರುತ್ತೆ, ಅಪ್ರಾಮಾಣಿಕತ್ವವೇ ಇರುತ್ತೆ, ಅದು ವಸ್ತುವೇ ಇರುವುದಿಲ್ಲ ಅಂತ. ಭಗವಂತನಿಗೆ ಸಾಮಾನ್ಯವಾಗಿ ಭೇದ ಜ್ಞಾನ ದರ್ಶನ ಯಾವಾಗಲೂ ಇಲ್ಲ ಎಂಬುದಾಗಿ ಹೇಳಿದ್ದಾರೆ, ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಭೇದವು ಇಲ್ಲವೇ ಇಲ್ಲ ಸಿದ್ಧವಾಗುತ್ತೆ. ಅತ್ಯಂತ ಅಭಾವ. ಇದಾನೀಂ ನ ಘಟೋ ದೃಷ್ಟಃ ಇತ್ಯುಕ್ತೆ ನ ಘಟೋ ಮೃಷಾ ನರಶೃಂಗಂ ನೈವ ದೃಷ್ಟಂ ಇತ್ಯುಕ್ತೆ ತು ತದೇವನ. ನೋಡಿ, ಎರಡು ಕಾಲ ವಿಶೇಷದಲ್ಲಿ ನಿಷೇಧ ಮಾಡಿದ್ದಕ್ಕೆ ವಸ್ತು ಇದೆ ಈಗಿಲ್ಲ ಅಂತಾಗುತ್ತೆ. ಯಾವುದಲ್ಲಿ ಕಾಲ ವಿಶೇಷ ಹೇಳಲ್ಲ ಆವಾಗ ವಸ್ತುವೇ ಇಲ್ಲ ಅಂತಾಗುತ್ತೆ. ಕಾಲ ವಿಶೇಷ ಹೇಳಿದ್ರೆ ಎಲ್ಲ ಕಾಲದಲ್ಲಿ ಇಲ್ಲ ಅಂತ, ಆವಾಗ ವಸ್ತುವೇ ಇಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇದಾನೀಂ ಅತ್ರ ಘಟಃ ನಾಸ್ತಿ, ಇದಾನೀಂ ಅತ್ರ ಘಟಃ ನಾಸ್ತಿ. ಏನರ್ಥ? ಇಲ್ಲಿ ಘಟ ಈಗಿಲ್ಲ ಅಂದರೆ ಏನರ್ಥ? ಘಟವೇ ಇಲ್ಲ ಅಂತ ಅರ್ಥ ಅಲ್ಲ, ಈಗಿಲ್ಲ ಅಂತ. ಈ ರೀತಿಯಾಗಿರ್ತಕ್ಕಂತಹ ನಾವು ಇಲ್ಲಿ ಘಟವೇ ಇಲ್ಲ ಅಂತ ಆಗಲ್ಲ. ಇದಾನೀಂ ಅತ್ರ ಘಟಃ ನಾಸ್ತಿ ಅಂತ ಹೇಳಿದ್ರೆ ಘಟ ಇಲ್ಲಿಲ್ಲ ಹೊರತು ಘಟವೇ ಇಲ್ಲ ಅಂತ ಆಗ್ಬಿಡುತ್ತಾ? ಬೇರೆ ಕಡೆ ಎಲ್ಲಾದರೂ ಇರ್ಬೋದು. ಅಂದರೆ ನೋಡಿ, ಇದಾನೀಮಿಂತ ಅತ್ರ ಎಂಬುದಾಗಿ ಕಾಲವಿಶೇಷ ದೇಶ ವಿಶೇಷ ಹೇಳಿದ್ದೇವೆ. ಆದ್ದರಿಂದಾಗಿ ಏನರ್ಥ ಆಗುತ್ತೆ? ಘಟ ಇದೆ, ಈಗಿಲ್ಲ. ಘಟಕ್ಕೆ ಅಸತ್ವ ಇಲ್ಲ. ಅದೇನೇ ನೃಶೃಂಗಂ ನಾಸ್ತಿ, ಅತ್ರ ನೃಶೃಂಗಂ ನಾಸ್ತಿ ಅಂತ ಹೇಳಲ್ಲ, ಅಸ್ಯ ನೃಶೃಂಗಂ ನಾಸ್ತಿ ಅಂತ ಹೇಳಿದ್ರೆ ಇವನಿಗೆ ಕೋಡಿಲ್ಲ, ಇನ್ನೊಬ್ಬನಿಗಿದೆ ಅಂತ ಆಗ್ಬಿಡ್ತಿತ್ತು. ಆದರೆ ಏನು ಹೇಳ್ತಾರೆ? ನೃಶೃಂಗಂ ನಾಸ್ತಿ ನೃಶೃಂಗಂ ನೈವ. ಮನುಷ್ಯರ ಕೋಡು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂತಂದರೆ ಏನರ್ಥ? ಆ ಮನುಷ್ಯರ ಕೋಡು ಎಂಬತಕ್ಕಂಥದ್ದು ಅತ್ಯಂತ ಅಸತ್ತು. ನೋಡಿ, ಘಟಃ ನಾಸ್ತಿ ಅಂತ ಹೇಳಿದಾಗ ಇದಾನೀಮ್ ಅಂತ ಹೇಳ್ತೇವೆ. ಆದ್ದರಿಂದ ಈಗ ಘಟ ಇಲ್ಲ, ಅಂದರೆ ಘಟ ಅನ್ನೋದು ಸತ್ಯ, ಇಲ್ಲಿಲ್ಲ ಅನ್ನೋದು ಮಾತ್ರ ನಾವು ತೆಗೆದುಕೊಳ್ಬೇಕು. ನೃಶೃಂಗಂ ನಾಸ್ತಿ ಅಂತಂದರೆ ನೃಶೃಂಗ ಇಲ್ಲಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲೂ ಇಲ್ಲ ಅಂತ ಅರ್ಥ ಆಗುತ್ತೆ. ಈಗ ಅಲ್ಲಿ ಕಾಲ ವಿಶೇಷ ಹೇಳಲ್ಲ, ಅಸ್ಯ ಅಥವಾ ವ್ಯಕ್ತಿ ವಿಶೇಷವನ್ನು ಹೇಳಲ್ಲ, ಕಾಲ ವಿಶೇಷವನ್ನು ಹೇಳಲ್ಲ, ಬರೀ ನೃಶೃಂಗಂ ನಾಸ್ತಿ ಅಂತ ಹೇಳ್ತೇವೆ ಅಂತಂದರೆ ಆಗ ಅದು ವಸ್ತುವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಹಾಗಿಲ್ಲೂ ಕೂಡ ಪರಮಾತ್ಮನ ಧರ್ಮಗಳಿಗೆ ಭೇದವನ್ನು ಯಾವಾಗಲೂ ತಿಳಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಧರ್ಮಗಳಿಗೆ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಇದಾನಿಂ ಈ ಕಾಲದಲ್ಲಿ ಘಟವು ನ ದೃಷ್ಟಃ ಕಾಣಲ್ಪಡಲಿಲ್ಲ. ಇತಿ ಉಕ್ತೆ ಈ ರೀತಿ ಹೇಳಿದಾಗ ಘಟಃ ಮಡಿಕೆಯು ನ ಮೃಷಾ ಸುಳ್ಳಲ್ಲ, ಅಪ್ರಾಮಾಣಿಕವಲ್ಲ. ನರಶೃಂಗಂ ಮನುಷ್ಯನ ಕೊಂಬು ನಯೇವ ಇಲ್ಲವೇ ಇಲ್ಲ, ನೈವ ದೃಷ್ಟಂ ಕಂಡೇ ಇಲ್ಲ ಎಂಬುದಾಗಿ ಉಕ್ತೆ ಹೇಳಿದಾಗ ತತ್ ಆ ನೃಶೃಂಗವೇ ನ ಏವ ಇರುವುದೇ ಇಲ್ಲ. ಇಷ್ಟು ವ್ಯತ್ಯಾಸ ಇದೆ. ಇದಾನೀಂ ಈ ಕಾಲದಲ್ಲಿ ಘಟಃ ಮಡಿಕೆಯು ನ ದೃಷ್ಟಃ ಕಾಣಲ್ಪಡಲಿಲ್ಲ. ಇತಿ ಉಕ್ತೆ ಈ ರೀತಿಯಾಗಿ ಹೇಳಿದಾಗ ಘಟವು ನ ಮೃಷಾ ಅದು ಸುಳ್ಳು ಅಂದರೆ ಅಪ್ರಾಮಾಣಿಕ ಎಂಬುದಾಗಿ ಸಿದ್ಧವಾಗುವುದಿಲ್ಲ. ನರಶೃಂಗಂ ಮನುಷ್ಯನ ಶೃಂಗವು ನೈವ ದೃಷ್ಟಂ ಕಾಣಲೇ ಇಲ್ಲ. ನೋಡಿ, ಅಲ್ಲಿ ನೈವ ಅಂತ ಯಾವ ಶಬ್ದ ಹಾಕಿದ್ದಾರೆ, ಯಾವ ಕಾಲದಲ್ಲೂ ಕಂಡಿಲ್ಲ ಎಂಬುದಾಗಿ ಉಕ್ತೆ ಹೇಳಿದಾಗ ತಥೇವ ಆ ನರಶೃಂಗವೇ ನ ಇಲ್ಲ ಎಂಬುದಾಗಿ ಸಿದ್ಧವಾಗುತ್ತದೆ. ಉಭಯತ್ರಾಪಿ ದೃಷ್ಟಾಂತಮಾಹ ಅಂತ ಹಿಂದೆ ಹೇಳಿದ ವಿಶೇಷ ವ್ಯಾಪ್ತಿ ಮತ್ತು ಸಾಮಾನ್ಯ ವ್ಯಾಪ್ತಿ. ಕಾಲ ವಿಶೇಷ ಹೇಳಿದಾಗ ಆ ವಸ್ತು ಇಲ್ಲ ಅಂತ ಅರ್ಥ ಆಗಲ್ಲ, ಅದು ಇದ್ದರೂ ಕೂಡ ದೋಷ, ಅದು ನೋಡಿದ್ರೆ ದೋಷಕ್ಕೆ ಕಾರಣ ಆಗುತ್ತೆ ಅಂತ. ಸಾಮಾನ್ಯವಾಗಿ ಹೇಳಿಬಿಟ್ರೆ ಅದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಎರಡಕ್ಕೂ ವಿಶೇಷ. ಇದಾನಿಂ ಘಟ ನಾಸ್ತಿ ಅಂತಂದರೆ ಕಾಲ ವಿಶೇಷ,
ನರಶೃಂಗಂ ನೈವ ನಾಸ್ತಿ ಅಂದರೆ ಕಾಲವಿಶೇಷ ಹೇಳಿಲ್ಲ. ಅಂದರೆ ಅದು ಸಾಮಾನ್ಯಾಭಾವ, ಇದು ವಿಶೇಷಾಭಾವವನ್ನು ಹೇಳುತ್ತೆ. ತದೇವ ನೃಶೃಂಗಮೇವ ತದೇವ ನ ಅಂತಿದೆ. ತದೇವನ ಅಂದರೆ ನೃಶೃಂಗವೇ ಇಲ್ಲ, ಮನುಷ್ಯರ ಕೊಂಬೆ ಇಲ್ಲ ಅಂತ. ಹಾಂ ತು ಹಾಂ ಇತ್ಯುಕ್ತೇತು ನರಶೃಂಗಂ ನೈವ ದೃಷ್ಟಂ ಇತ್ಯುಕ್ತೇತು ಈ ರೀತಿ ಹೇಳಿದಾದರೆ ಅವಾಗೇನಾಗುತ್ತೆ, ನರಶೃಂಗ ಈ ಕಾಲದಲ್ಲಿ ಇಲ್ಲ ಅಂತ ಆಗಲ್ಲ, ಯಾವ ಕಾಲದಲ್ಲೂ ಇಲ್ಲ. ತದೇವ ನರಶೃಂಗವೇ ಇಲ್ಲ ಅಂತ ಆಗುತ್ತೆ. ಇಷ್ಟು ವಿಷಯವನ್ನು ಉಪಸಂಹಾರ ಮಾಡ್ತಾರೆ. ಅತಸ್ತ್ವದುಕ್ತ ದೃಷ್ಟಾಂತೋ ವಿಷಮೋ ಭೂದ್ವಿಚಾರಣೆ. ಆದ್ದರಿಂದ ನೀನು ಹೇಳಿದ ದೃಷ್ಟಾಂತ ಏನಂತ, ಯಾವ ರೀತಿಯಲ್ಲಿ ನೇಕ್ಷೇತೋದ್ಯಂತಮಾದಿತ್ಯಂ ಎಂಬುದಾಗಿ ಹೇಳಿದಾಗ ಉದಯಿಸುವ ಸೂರ್ಯ ಇದ್ದಾನೆ, ಉದಯಿಸುವ ಸೂರ್ಯನನ್ನು ನೋಡಬಾರ್ದು ಅಂತ ಅರ್ಥವೋ, ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂಥ ಕಡೆಯಲ್ಲೂ ಕೂಡ ಭಗವಂತನಿಗೂ ಧರ್ಮಗಳಿಗೂ ಭೇದ ಇದೆ, ತಿಳಿಬಾರ್ದು ಅಂತ ಅರ್ಥ ಹೇಳ್ತೇವೆ ಅಂತಂದರೆ ಈ ಉದಾಹರಣೆ ಎಂಬತಕ್ಕಂಥದ್ದು ಸರಿಯಲ್ಲ. ಯಾಕೆ, ಅಲ್ಲಿ ಸೂರ್ಯನ ಉದಯ ಪ್ರಮಾಣ ಪ್ರಮಿತವಾಗಿದೆ. ಆದ್ದರಿಂದಾಗಿ ಸೂರ್ಯನ ಉದಯ ನೋಡಬಾರ್ದು ಅಂದರೆ ಉದಯವನ್ನು ಮಾತ್ರ ನೋಡಬಾರ್ದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಭಗವಂತನಿಗೂ ಧರ್ಮಗಳಿಗೂ ಭೇದವನ್ನು ತಿಳಿಬಾರ್ದು ಅಂತಂದರೆ ಭಗವಂತನಿಗೂ ಧರ್ಮಗಳಿಗೂ ಭೇದ ಪ್ರಮಾಣ ಸಿದ್ಧವಾದದಲ್ಲ ಅಂತ ತಿಳಿಯಬಾರ್ದು ಅಂತಂದರೆ ಇಲ್ಲವೇ ಇಲ್ಲ ಎಂಬತಕ್ಕಂಥ ಅರ್ಥ ಸಿದ್ಧವಾಗುತ್ತೆ ಎಂಬುದಾಗಿ ತ್ವದುಕ್ತ ದೃಷ್ಟಾಂತಹ ನೀನು ಹೇಳಿರ್ತಕ್ಕಂತಹ ನೇಕ್ಷೇತೋದ್ಯಂತಮಾದಿತ್ಯಂ ನಚ ನಗ್ನಾಂ ಪರಸ್ತ್ರೀಂ ಎಂಬತಕ್ಕಂತಹ ಈ ಉದಾಹರಣೆಯು ವಿಷಮಃ ಅಭೂತ್, ಇದು ಪ್ರಕೃತಕ್ಕೆ ಸಂಗತ ಆಗಲಿಲ್ಲ ಅಂತ. ಅತಃ ಆದ್ದರಿಂದ ವಿಚಾರಣೆ ಸರಿಯಾಗಿ ವಿಮರ್ಶೆ ಮಾಡಿದಾಗ ತ್ವದುಕ್ತ ದೃಷ್ಟಾಂತಹ ನಿನ್ನಿಂದ ಹೇಳಲ್ಪಟ್ಟಂತಹ ಉದಾಹರಣೆಯು ನೇಕ್ಷೇತೋದ್ಯಂತಮಾದಿತ್ಯಂ ಅಥವಾ ನಚನಗ್ನಾಂ ಪರಸ್ತ್ರೀಂ ಎಂಬತಕ್ಕಂತಹ ಈ ಉದಾಹರಣೆಯು ವಿಷಮಃ ಅಭೂತ್, ಅದು ವಿಷಮವೇ ಆಯಿತು, ಸಮಾನ ಆಗಲಿಲ್ಲ, ವ್ಯತ್ಯಾಸವುಳ್ಳದ್ದೇ ಆಗಿದೆ. ಉಪಸಂಹರತಿ ಇಷ್ಟ ತನಕ ತಾರ್ಕಿಕರು ಹೇಳಿದಂತಹ ಏನು ಉದಾಹರಣೆ ಎಂಬತಕ್ಕಂಥದ್ದಿದೆ ಅದು ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂತಹ ಶ್ರುತಿವಾಕ್ಯದಲ್ಲಿ ಉದಾಹರಣೆಯಾಗಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ. ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇದೆ, ತಿಳಿಯಬಾರದು ಅಂತ ಅರ್ಥ ಯಾಕೆ ಮಾಡಬಾರದು, ಅದು ಹೇಳಲಿಕ್ಕೆ ಬರಲ್ಲ ಎಂಬತಕ್ಕಂಥದ್ದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅತಃ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ನಿತಿ ಧರ್ಮ ಪೃಥಕ್ತ್ವ ದರ್ಶನ ನಿಷೇಧಸ್ಯ ಕಾಲವಿಶೇಷಾದಿ ಅನಾಲಂಬಿತತ್ವಾತ್ ಅಂತ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಎಂಬತಕ್ಕಂತಹ ಭಗವಂತನ ಧರ್ಮಗಳಿಗೆ ಪರಮಾತ್ಮನಿಂದ ಭೇದವನ್ನು ತಿಳಿಯಬಾರದು, ಪರಸ್ಪರ ಭೇದವನ್ನು ತಿಳಿಯಬಾರದು ಎಂಬತಕ್ಕಂಥ ವಾಕ್ಯದಲ್ಲಿ ಕಾಲವಿಶೇಷವನ್ನು ಅವಲಂಬಿಸಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದಾಗಿ ಸರ್ವಥಾ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅಂದರೆ ಭೇದವೇ ಅಪ್ರಾಮಾಣಿಕ ಎಂಬುದಾಗಿ ಸಿದ್ಧವಾಗುತ್ತದೆ ಅಂತ. ಇಲ್ಲಿ ಒಂದು ವಿಷಯ ಮುಗೀತು, ಮತ್ತು ಹೊಸ ವಿಷಯ ಶುರುವಾಗುತ್ತೆ ನಾಳೆ ಬೆಳಿಗ್ಗೆ 9:00 ಅಲ್ಲ, ಇನ್ನೊಂದು ವಾಕ್ಯ ಇದನ್ನು ಮುಗಿಸ್ಬೇಡ, ಮುಂದಿನದಾಗುತ್ತೆ. ದ್ರಷ್ಟವ್ಯೋ ನೈವ ದೋಷೋಸ್ಮಿನ್ ಇತ್ಯುಕ್ತೆ ತದದೋಷತ ಯಥಾ ಸಿದ್ಧೇತ್ ತಥಾ ಧರ್ಮ ಪಾರ್ಥಕ್ಯೀಕ್ಷಣಶಿಕ್ಷಣೆ ಧರ್ಮಾಣಾಂ ಅಪೃಥಕ್ತಂಚ ಸಿದ್ಧಮೇವ ಮಮ ಪ್ರಭೌ. ನೋಡಿ, ಭಗವಂತನಲ್ಲಿ ದೋಷವನ್ನು ತಿಳಿಯಬಾರದು ಅಂತ ಹೇಳಿದ್ದಾರೆ. ದೋಷಃ ಪರಮಾತ್ಮನಿ ನ ದ್ರಷ್ಟವ್ಯ ಅಂತ ಸಾಮಾನ್ಯವಾಗಿ ಹೇಳಿದ್ದು. ಈಗ ತಿಳಿಬಾರ್ದು ಅಂತ ಅರ್ಥನ? ಸ್ಥಿತಿಕಾಲದಲ್ಲಿಲ್ಲ, ಸೃಷ್ಟಿಕಾಲದಲ್ಲಿತ್ತು, ಪ್ರಳಯ ಕಾಲದಲ್ಲಿದೆ ಅಂತ ಅರ್ಥನ? ಇಲ್ಲ. ಭಗವಂತನಲ್ಲಿ ದೋಷವನ್ನು ತಿಳಿಬಾರ್ದು ಅಂತಂದರೆ ಸರ್ವತಾ ದೋಷ ಇಲ್ಲವೇ ಇಲ್ಲ ಅಂತ ಅರ್ಥ. ಯಥಾ ಸಿದ್ಧೇತ್ ಭಗವಂತ ನಿರ್ದುಷ್ಟ ದೋಷರಹಿತ ಎಂಬುದಾಗಿ ಹೇಗೆ ಸಿದ್ಧವಾಗುತ್ತೋ ಹಾಗೆ ಧರ್ಮ ಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಾಣಾಂ ಅಪೃಥಕ್ತ್ವಂಚ ಸಿದ್ಧಮೇವ. ಯಾವ ರೀತಿಯಲ್ಲಿ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಅದರಿಂದಾಗಿ ದೋಷ ಇದೆ ಎಂಬುದಾಗಿ ಹೇಳಿದ್ದಾರೋ ಏನು ಸಿದ್ಧವಾಗುತ್ತೆ? ಧರ್ಮಗಳಿಗೂ ಭಗವಂತನಿಗೂ ಭೇದ ಇಲ್ಲ ಎಂಬತಕ್ಕಂಥದ್ದೇ ಸಿದ್ಧವಾಗುತ್ತೆ. ಅಸ್ಮಿನ್ ಈ ಪರಮಾತ್ಮನಲ್ಲಿ ದೋಷವು ನೈವ ದ್ರಷ್ಟವ್ಯ ಕಾಣಲ್ಪಡತಕ್ಕದ್ದಲ್ಲ ಇತಿ ಉಕ್ತಿ. ಈ ರೀತಿಯಾಗಿ ಹೇಳಿದರೆ ತದದೋಷತ
ಪರಮಾತ್ಮನಲ್ಲಿ ದೋಷವಿಲ್ಲ ಎಂಬತಕ್ಕಂಥದ್ದು ಯಥಾ ಯಾವ ರೀತಿಯಲ್ಲಿ ಸಿದ್ಧೇತ್ ಸಿದ್ಧವಾಗುತ್ತದೋ ತಥಾ ಅದರಂತೆ ಧರ್ಮ ಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಗಳಿಗೆ ಭೇದ ಇದೆ ಎಂಬುದಾಗಿ ತಿಳಿದರಿಂದ ದೋಷವನ್ನು ಹೇಳಿರುವುದರಿಂದ ಮಮ ನನ್ನ ಪ್ರಭೌ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಧರ್ಮಾಣಾಂ ಅಪೃಥಕ್ತ್ವಂ ಧರ್ಮಗಳಿಗೆ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತದೆ ಹೊರತು ಧರ್ಮವೇ ಇಲ್ಲ ಅಂತ ಆಗೋದಿಲ್ಲ. ಅಸ್ಮಿನ್ ಈ ಪರಮಾತ್ಮನಲ್ಲಿ ದೋಷವು ನೈವ ದ್ರಷ್ಟವ್ಯ ತಿಳಿಯಲ್ಪಡತಕ್ಕದ್ದಲ್ಲ ಇತಿ ಈ ರೀತಿಯಾಗಿ ಉಕ್ತೆ ಹೇಳಿದರೆ ತದದೋಷತ ಭಗವಂತನಲ್ಲಿ ದೋಷ ಇಲ್ಲ ಎಂಬತಕ್ಕಂಥದ್ದು ಯಥಾ ಯಾವ ರೀತಿಯಲ್ಲಿ ಸಿದ್ಧವಾಗುತ್ತದೋ ತಥಾ ಅದರಂತೆ ಧರ್ಮ ಪಾರ್ಥಕ್ಯ ಈಕ್ಷಣ ಶಿಕ್ಷಣೆ ಧರ್ಮಗಳು ಪ್ರತ್ಯೇಕವಾಗಿದ್ದಾವೆ ಎಂಬುದಾಗಿ ತಿಳಿದರೆ ದೋಷವನ್ನು ಹೇಳಿರುವುದರಿಂದ ಮಮ ನನ್ನ ಪ್ರಭೋ ಪರಮಾತ್ಮನಲ್ಲಿ ಧರ್ಮಾಣಾಂ ಇರತಕ್ಕಂತಹ ಧರ್ಮಗಳಿಗೆ ಅಪೃಥಕ್ತ್ವಂ ಧರ್ಮದಿಂದ ಭೇದ ಇಲ್ಲ ಪರಮಾತ್ಮನಿಂದ ಭೇದ ಇಲ್ಲ ಎಂಬತಕ್ಕಂಥದ್ದು ಸಿದ್ಧೇತ್ ಏವ ನಿಶ್ಚಯವಾಗಿ ಸಿದ್ಧವಾಗುತ್ತದೆ. ಭಗವತ್ಯೇವ ಸಾಮಾನ್ಯ ದರ್ಶನ ನಿಷೇಧಸ್ಯ ಅರ್ಥಾಭಾವ ಸಾಧಕತ್ವಂ ದೃಷ್ಟಾಂತಮುಖೇನ ದರ್ಶಯತಿ. ಹಿಂದೆ ಹೇಳಿದ ವಿಷಯಕ್ಕೆ ಧರ್ಮಗಳಿಗೆ ಭೇದವನ್ನು ತಿಳಿದರೆ ಕಾಲ ವಿಶೇಷ ಹೇಳಿಲ್ಲ, ಅದರಿಂದ ಯಾವಾಗಲೂ ಧರ್ಮಗಳಿಗೆ ಭೇದ ಇಲ್ಲ ಅಂತ ಅರ್ಥ. ಅದನ್ನು ಭಗವಂತನಲ್ಲೇ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಭಗವಂತನಲ್ಲಿ ದೋಷ ಇಲ್ಲ ಅಂತ ತಿಳಿಬೇಕು, ದೋಷ ಇದೆ ಅಂತ ತಿಳಿಯಬಾರದು. ದೋಷ ಇಲ್ಲ ಅಂತ ತಿಳಿಬೇಕು, ದೋಷ ಇದೆ ಅಂತ ತಿಳಿಯಬಾರದು. ಹಾಗೆ ದೋಷ ನೈವ ದ್ರಷ್ಟವ್ಯ ಅಂತ ಹೇಳ್ತಾರೆ. ಅದಕ್ಕೇನರ್ಥ? ಯಾವಾಗಲೂ ಭಗವಂತನಲ್ಲಿ ದೋಷ ಇಲ್ಲ ಅಂತ ಅರ್ಥ. ಹೇಗೋ ಭಗವಂತನಲ್ಲಿ ಭೇದವನ್ನು ತಿಳಿದ್ರೆ, ಭಗವಂತನ ಧರ್ಮಗಳಿಗೆ ಭೇದವನ್ನು ತಿಳಿದ್ರೆ ದೋಷವನ್ನು ಹೇಳಿರೋದ್ರಿಂದ ಯಾವಾಗಲೂ ಭೇದ ಇಲ್ಲ, ಧರ್ಮಗಳಿಗೆ ಭೇದ ಇಲ್ಲ ಅಂತ ಸಿದ್ಧವಾಗುತ್ತೆ. ಭಗವತ್ಯೇವ ಸಾಮಾನ್ಯ ದರ್ಶನ ನಿಷೇಧಸ್ಯ ಅರ್ಥಾಭಾವ ಸಾಧಕತ್ವ ಭಗವಂತನಲ್ಲಿಯೇ ಸಾಮಾನ್ಯವಾಗಿ ದರ್ಶನವನ್ನು ನಿಷೇಧ ಮಾಡಿದ್ದರಿಂದ ಆ ವಸ್ತುವೇ ಇಲ್ಲ ಎಂಬತಕ್ಕಂಥ ಸಿದ್ಧವಾಗುತ್ತೆ ಎಂಬತಕ್ಕಂಥದ್ದನ್ನು ದೃಷ್ಟಾಂತ ಮುಖೇನ ದರ್ಶಯಿತು ಉದಾಹರಣೆಯನ್ನು ಕೊಟ್ಟು ತೋರಿಸ್ತಾ ಇದ್ದಾರೆ. ಅಸ್ಮಿನ್ ಅಂತಿದೆ ಅಲ್ಲಿ, ದ್ರಷ್ಟವ್ಯೋ ನೈವ ದೋಷಃ ಅಸ್ಮಿನ್. ಅಸ್ಮಿನ್ ಅಂದರೆ ಪರಮಾತ್ಮನಲ್ಲಿ ಅಂತ ಅರ್ಥ. ಸಾಕು, ಮತ್ತು ಮುಂದೆ ಬೇರೆ ವಿಷಯ ಶುರುವಾಗುತ್ತೆ.